ವೆಲ್ಕಮ್ ಟು ಫಿಲ್ಮಿ ಲವ್ ಗ್ರೂಪ್. ಮತ್ತೆ ಬಂದಿದ್ದೀನಿ ನಿಮ್ಮ ಮುಂದೆ ಒಂದು ಹೊಸ ಲವ್ ಸ್ಟೋರಿ ಜೊತೆ. ಈ ಲವ್ ಸ್ಟೋರಿ ಕೇಳ್ತಾ ಇದ್ರೆ ತುಂಬಾನೇ ಬೇಜಾರಾಗ್ತದೆ. ಈ ಲವ್ ಸ್ಟೋರಿಲಿ ಇನ್ವಾಲ್ವ್ ಆದ ಹುಡುಗಿ ಜೊತೆ ಕೊನೆಗೆ ಮಾತಾಡ್ತೀನಿ. ಈ ಹುಡುಗಿ ಹೆಸರನ್ನ ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡಬೇಡಿ ಅಂತ ಹುಡುಗಿನೇ ನಮ್ಗೆ ಮೊದಲೇ ಹೇಳಿದಾಳೆ. ಅದಕ್ಕೋಸ್ಕರ ಇವಳ ಹೆಸರನ್ನ ಮೆನ್ಷನ್ ಮಾಡ್ತಾ ಇಲ್ಲ. ನಮ್ಮ ಫಿಲ್ಮಿ ಲವ್ ಗ್ರೂಪ್ ನಂಬರ್ ಆದ 9743425388 ಈ ನಂಬರ್ಗೆ ಕಾಲ್ ಮುಖಾಂತರ ಅವರ ಲೈಫ್ ಸ್ಟೋರಿನ ಹೇಳ್ಕೊಂಡಿದ್ದಾರೆ. ಅದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ನಾನು ಓದಿರೋದೆಲ್ಲ ಭದ್ರಾವತಿಲಿ. ನಾನು ಹೈಸ್ಕೂಲು ಭದ್ರಾವತಿಲಿ ಓದಿದೆ. ಹಾಗೇನೆ ಫಸ್ಟ್ ಇಯರ್ಗೆ ನಂಗೆ ಪೈಲಟ್ ಆಗ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಫಸ್ಟ್ ಇಯರ್ಲಿ ಸೈನ್ಸ್ ತಗೊಂಡೆ. ನಾನು ಓದಿರೋದು 10th ಗಂಟ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ಫಸ್ಟ್ ಇಯರ್ಲಿ ನಾನು ಸೈನ್ಸ್ ತಗೊಂಡು ಸ್ವಲ್ಪ ಕಷ್ಟನೇ ಇತ್ತು. ಆದ್ರೆ ನಮ್ಮ ಮನೇಲಿ ನಾವು ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ತುಂಬಾ ಕಷ್ಟ ಆಯ್ತು. ಒಂದೊಂದು ರೂಪಾಯಿಗೂ ತುಂಬಾನೇ ಕಷ್ಟ ಆಯ್ತು. ಆದ್ರೂ ಆ ಕಷ್ಟದಲ್ಲೂ ನಾನು ಸೈನ್ಸ್ ತಗೊಂಡೆ. ಸೈನ್ಸ್ ಅಲ್ಲಿ ತುಂಬಾ ಫೀಸ್ ಎಲ್ಲ ಕಟ್ಲಿಕ್ಕೆಲ್ಲ ಇತ್ತು. ಫಸ್ಟ್ ಇಯರ್ ಹೇಗೋ ಮುಗಿಸ್ದೆ. ಸೆಕೆಂಡ್ ಇಯರ್ಲಿ ಫೀಸ್ ಕಟ್ಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಏನೇ ಪ್ರಾಜೆಕ್ಟ್ಗೂ ಅಮೌಂಟ್ ಕಟ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಮತ್ತೆ ನಾನು ಸೆಕೆಂಡ್ ಇಯರ್ ಅಲ್ಲಿ ಕಾಮರ್ಸ್ ತಗೊಂಡು ಸೆಕೆಂಡ್ ಇಯರ್ ಮುಗಿಸಿ ನನ್ನ ಅಮ್ಮನ ಜೊತೆ ಪ್ರಾಮಿಸ್ ಮಾಡಿ ಬ್ಯಾಂಗ್ಳೂರ್ಗೆ ಬಂದೆ. ಬ್ಯಾಂಗ್ಳೂರ್ಲಿ ನಾನು ರಿಲೇಷನ್ ಮನೇಲಿದ್ದೆ. ನಂಗೆ ರಿಲೇಷನ್ ಮನೇಲಿ ಇರೋದು ಇಷ್ಟ ಆಗ್ಲಿಲ್ಲ. ಹಾಗೆ ನಾನು ಬ್ಯಾಂಗ್ಳೂರಲ್ಲಿ ಈವ್ನಿಂಗ್ ಕಾಲೇಜಿಗೆ ಸೇರ್ಕೊಂಡೆ. ಪಿಜಿಲಿ ಸ್ಟೇ ಆಗ್ತಾ ಇದ್ದೆ. ಮಾರ್ನಿಂಗ್ ನಾನು ರಿಸೆಪ್ಷನ್ ಲಿಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹಾಗೆ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೆ. ತುಂಬಾನೇ ಕಷ್ಟ ಆಗ್ತಾ ಇತ್ತು. ನಾನು ಕಾಲೇಜ್ಗೆ ಹೋಗಕ್ಕೆ ಹೆಡ್ ನಂಗೆ ಹೆಲ್ಪ್ ಮಾಡ್ತಾ ಇದ್ರು. ನನ್ನ ಬೇಗ ಕಲಿಸ್ತಾ ಇದ್ರು ಓದ್ಕೋಬೇಕು ಅಂತ. ಹಾಗೇನೆ ನಾನು ಓದ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೆ. ಅಲ್ಲಿಂದ ನಾನು ಬೇರೆ ವರ್ಕ್ ಸಿಕ್ತು ನಂಗೆ. ನಾನು ಬೇರೆ ವರ್ಕಿಗೆ ಹೋದೆ. ನನ್ಗೆ ಅವಾಗ 24 ಏಜ್ ಆಗಿತ್ತು. ಆ ಟೈಮಲ್ಲಿ ನಮ್ಮ ಮನೇಲಿ ನನ್ಗೆ ಹುಡುಗ ನೋಡ್ತಾ ಇದ್ರು ಮದುವೆ ಮಾಡ್ಬೇಕು ಅಂತ. ಹೀಗಿರ್ಬೇಕಾದ್ರೆ ನಾನು ಫೇಸ್ಬುಕ್ ಅಲ್ಲಿ ಇದ್ದೆ. ಫೇಸ್ಬುಕ್ ಅಲ್ಲಿ ಅನ್ನೋನ್ ಪರ್ಸನ್ ಗಳಿಂದ ಮೆಸೇಜ್ ಬರ್ತಾ ಇತ್ತು, ಫ್ರೆಂಡ್ ರಿಕ್ವೆಸ್ಟ್ ಗಳು ಬರ್ತಾ ಇತ್ತು. ನಾನು ಅನ್ನೋನ್ ಪರ್ಸನ್ ಗಳ ಜೊತೆ ಚಾಟ್ ಮಾಡ್ತಾ ಇರ್ಲಿಲ್ಲ. ಆದ್ರೂ ನನ್ಗೆ ಅಪ್ಡೇಟ್ಸ್ ಗಳು ಬರ್ತಾನೆ ಇತ್ತು. ನಾನು ಕೇಳ್ದೆ ಅವ್ರ ಜೊತೆ, ಯಾರ್ ನೀವು ಅಂತ. ಅವ್ರು ಹೇಳಿದ್ರು, ನಾನು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಇರೋದು, ನಿಮ್ಗೆ ಏನಾದ್ರು NGO ದಲ್ಲಿ ಹೆಲ್ಪ್ ಏನಾದ್ರು ಬೇಕಾದ್ರೆ ಹೇಳಿ, ನಾನು ಮಾಡ್ತೀನಿ ಅಂತ. ಹಾಗೇನೆ ಅವ್ರ ಅಪ್ಡೇಟ್ಸ್ ಗಳೆಲ್ಲ ಬರ್ತಾ ಇತ್ತು. ಹೀಗೆ 8 ಮಂತ್ ಗಂಟ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇಷ್ಟೇ ಬರ್ತಾ ಇತ್ತು. ಆದ್ರೆ ನಾನು ಯಾವ್ದು ರಿಪ್ಲೈ ಮಾಡ್ತಾ ಇರ್ಲಿಲ್ಲ. ಒಂದ್ಸಲ ನನಗೆ ಒಂದು ಹೆಲ್ಪ್ ಬೇಕಿತ್ತು. ಒಂದು ಬೇಬಿಗೆ ಹಾರ್ಟ್ ಆಪರೇಷನ್ ಇತ್ತು. ಆ ಸಮಯದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಯ್ತು ನನ್ಗೆ. ಆ ಹುಡುಗನ ಕಾಂಟ್ಯಾಕ್ಟ್ ಮಾಡುವಾಗ ಆ ಹುಡುಗನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಾನು ಮೆಸೇಜ್ ಮಾಡಿ ಹೆಲ್ಪ್ ಕೇಳ್ದೆ. ಅವರು ಹೆಲ್ಪ್ ಮಾಡಿದ್ರು. ಯಾಕೆಂದ್ರೆ ಅವ್ರು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಇದ್ರು. ಸ್ವಲ್ಪ ಫಂಡ್ ರಿಲೀಸ್ ಮಾಡ್ಬೇಕಿತ್ತು. ಫಂಡ್ ನ ರಿಲೀಸ್ ಮಾಡ್ಬಿಟ್ಟು ಕೊಟ್ರು. ಅವರಿಗೆ ತುಂಬಾನೇ ಕಾಂಟ್ಯಾಕ್ಟ್ಸ್ ಗಳಿತ್ತು. ನಂಗೆ ಹೆಲ್ಪ್ ಮಾಡಿದ್ರಲ್ವಾ ಅಂತೇಳಿ ನಾನು ಅವ್ರ ಜೊತೆ ನಂಬರ್ನ ಶೇರ್ ಮಾಡ್ಕೊಂಡೆ. ಅವರು ಅವ್ರ ನಂಬರು ಶೇರ್ ಮಾಡ್ಕೊಂಡ್ರು. ಹಾಗೆ 1 ಮಂತ್ ನಾವು ಫೋನ್ ಕಾಲಲ್ಲಿ ಮಾತಾಡ್ತಾ ಇದ್ದೋ. 1 ಮಂತ್ ಕಳೆದು ಜಯನಗರದಲ್ಲಿ ಕಾಫಿ ಡೇಲಿ ಮೀಟ್ ಆದೋ ನಾವು. ಫಸ್ಟಿಗೆ ಅವನಿಗೆ ಕಾಫಿ ಡೇ ಇಷ್ಟ ಆಗ್ಲಿಲ್ಲ. ಹೊರಗಡೆ ಏನಾದ್ರು ಪಾನಿಪುರಿ ತಿನ್ನುವ ಅಂತ ಹೇಳಿ ಹೊರಗಡೆ ಪಾನಿಪುರಿ ತಿನ್ನಕ್ ಬಂದು ಅವನು ಮತ್ತೆ ಹೇಳ್ದ ಕಾಫಿ ಡೇಗೆ ಹೋಗ್ಬೇಕು ಅಂತ. ಓಕೆ ಅಂತೇಳಿ ಮತ್ತೆ ಕಾಫಿ ಡೇಗೆ ಬಂದು ಅವ್ನು ಹೇಳ್ತಾ ಇದ್ದ, ನನ್ಗೆ ನೀನು ಫೋಟೋಕ್ಕಿಂತ ತುಂಬಾನೇ ಚೆನ್ನಾಗಿದೀಯಾ ಮುಂದೆ ನೋಡ್ಲಿಕ್ಕೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ. ಅವ್ನು ಫಸ್ಟ್ ನನ್ಗೆ ಬೊಕ್ಕೆ ಕೊಟ್ಟಿದ್ದ. ನನ್ ಬೊಕ್ಕೆ ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಅವ್ನು ಕೊಟ್ಟ ಬೊಕ್ಕೆನ ತಗೊಂಡೆ. ಆಮೇಲೆ ಅವನು ಹೇಳ್ದ, ನಾನು ಎಲ್ಲಾನು ನಿನ್ ಜೊತೆ ಹೇಳ್ಬೇಕು ಅಂತ. ನಾನು ಹೇಳಿ ಅಂತ ಹೇಳ್ತಾ ಇದ್ದೆ. ಅವನೊಂದು ಪರ್ಸನಲ್ ವಿಷಯ ನನ್ನ ಜೊತೆ ಹೇಳ್ದ. ಅವನೊಂದು ಹುಡುಗಿನ ಲವ್ ಮಾಡ್ತಿದ್ದ. ಹುಡುಗಿ ಭದ್ರಾವತಿ ಹುಡುಗಿನೇ ಆಗಿದ್ಲು. ಇಬ್ರು ಕೂಡ ಲವ್ ಮಾಡ್ತಾ ಇದ್ರು. ಆ ಹುಡುಗಿ ಹೆಸರು ಹೇಳಲ್ಲ ನಾನು. ಆ ಹುಡುಗಿ ತುಂಬಾನೇ ರಿಚ್ ಆಗಿದ್ಲಂತೆ. ನಾವಿಬ್ರು ತುಂಬಾನೇ ಲವ್ ಮಾಡ್ತಿದ್ದೋ. ಹುಡುಗಿ ಮನೇಲಿ ಹುಡುಗನ ನೋಡ್ತಾ ಇದ್ರು. ಆ ಹುಡುಗಿ ಹೇಳಿದ್ಲು, ನನ್ಗೆ ಇವಾಗ್ಲೇ ಮದುವೆ ಆಗ್ಬೇಕು ಅಂತ. ನಾವಿಬ್ರು ಮದುವೆನೂ ಆಗ್ಬಿಟ್ಟು, ಆದ್ರೆ ಮದುವೆ ಆಗ್ಬಿಟ್ಟು ಮನೆಗೆ ಹೋದ್ಲು ಅವಳು. ನಾಳೆ ಎಲ್ಲಾರ ಜೊತೆ ಹೇಳ್ತೀನಿ ಅಂತ. ಆದ್ರೆ ಪೂರ್ತಿಯಾಗಿ ಅವಳು ಚೇಂಜ್ ಆಗ್ಬಿಟ್ಲು. ಮತ್ತೆ ಇವಾಗ ಬೇರೆ ಹುಡುಗನ ಜೊತೆ ಮದುವೆ ಆಗಿದ್ದಲ್ಲ ಅವಳು. ನನ್ಗೆ ಆ ವಿಷಯ ನಾನು ಮರೀಲಿಕ್ಕೆ ಆಗೋದಿಲ್ಲ. ಆದ್ರೆ ನಿಮ್ನ ನೋಡಿದ್ಮೇಲೆ ಮರಿತೀನಿ ಅಂತ ಅನಿಸ್ತಾ ಇದೆ. ನೀವು ಮದುವೆ ಮಾಡ್ಕೊಳ್ತೀರಣ್ಣ ಅಂತ ಕೇಳ್ದ. ನನ್ಗೆ ಅವನ ಸ್ಟ್ರೈಟ್ ಫಾರ್ವರ್ಡ್ ತುಂಬಾನೇ ಇಷ್ಟ ಆಗೋಯ್ತು. ನಾನು ಅವಾಗ ಹೇಳ್ದೆ ಅವನ ಜೊತೆ, ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ. ಅವನು ಸರಿ ಅಂತ ಹೇಳ್ದ. ನಿಮ್ ಮನೇಲಿ ನಾನೇ ಬಂದು ಮಾತಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ನನ್ಗೆ ಅವನ ಸ್ಟ್ರೈಟ್ ಫಾರ್ವರ್ಡ್ ಎಲ್ಲಾನು ಓಪನ್ ಆಗಿ ಮಾತಾಡ್ತಿದ್ದು ತುಂಬಾನೇ ಇಷ್ಟ ಆಗ್ತಾ ಇತ್ತು. ನಾನು ಕೂಡ ಅವನ ಇಷ್ಟಪಡಕ್ಕೆ ಶುರು ಮಾಡಿದೆ. ಅಲ್ಲಿಂದ ನಮ್ಮ ಪ್ರೀತಿ ಶುರುವಾಯ್ತು. ನಾನು ಯಾವತ್ತೂ ಕೂಡ ನಮ್ಮ ಆಫೀಸಿಗೆ ರಜೆ ಹಾಕಿ ನಾನು ಹೊರಗಡೆ ಹೋದವಳಲ್ಲ. ಇವನು ಏನೇ ಹೇಳಿದ್ರು ನಾನು ಮಾಡ್ತಾ ಇದ್ದೆ. ರಜೆ ಹಾಕಿ ಹೊರಗಡೆ ಎಲ್ಲ ಹೋಗ್ತಾ ಇತ್ತು. ಅವನ ಫ್ರೆಂಡ್ಸ್ ಯಾರಾದ್ರೂ ನನ್ಗೆ ಸಿಕ್ಕಿದ್ರೆ ಮಾತಾಡಿದ್ರೆ, ಇವಳು ನನ್ನ ಹೆಂಡತಿ, ನಾನು ಮುಂದೆ ಮದುವೆ ಆಗೋದು ಇವಳನ್ನೇ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಪರಿಚಯ ಮಾಡ್ಕೊಡ್ತಾ ಇದ್ದ. ತುಂಬಾನೇ ಚೆನ್ನಾಗಿತ್ತು. ನಾನು ತುಂಬಾನೇ ಹ್ಯಾಪಿಯಾಗಿದ್ದೆ. ನನಗೆ ತಿರುಪತಿಗೆ ಹೋಗೋಕ್ಕೆ ತುಂಬಾ ಇಷ್ಟ ಆಯ್ತು. ನಾನು ತಿರುಪತಿ ದೇವಸ್ಥಾನ ನೋಡೇ ಇರಲಿಲ್ಲ. ಅದನ್ನ June 7th ಆಗಿತ್ತು. ಆ ದಿನ ನಾನು ಅವನ ಕಾರಲ್ಲಿ ತಿರುಪತಿಗೆ ಹೊರಟು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮರೆಯೋಕ್ಕಾಗದ ದಿನ ಅಂದರೆ ಅದೇ. ಯಾಕೆಂತಂದರೆ ನಾನು ಫಸ್ಟ್ ಟೈಮ್ ತಿರುಪತಿಗೆ ಹೋದ ದಿನ. ತುಂಬಾನೇ ಹ್ಯಾಪಿಯಾಗಿತ್ತು. ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ದರ್ಶನ ಎಲ್ಲ ಮುಗೀತು. ಮಾರನೇ ದಿನ ನನ್ನ ಬರ್ಡೇ ಆಗಿತ್ತು. ಅಲ್ಲೇ ಅವನು ಬರ್ಡೇ ಕೂಡ ವಿಶ್ ಮಾಡ್ದ ನನಗೆ. ಅಲ್ಲಿ ನನ್ನ ಪಕ್ಕದಲ್ಲಿ ಆ ಕಡೆ ಹುಡುಗಿ ಇದ್ರೆ ಅವನು ಹೇಳ್ತಾ ಇದ್ದ, ಆ ಹುಡುಗಿ ಚೆನ್ನಾಗಿದ್ದಲ್ಲಲ್ವಾ, ಈ ಹುಡುಗಿ ಚೆನ್ನಾಗಿದ್ದಾರಲ್ವಾ ಅಂತ ಅಂದ್ಬಿಟ್ಟು. ನನಗೆ ಅದು
ನನ್ನ ಮನಸ್ಸಲ್ಲಿ ತುಂಬಾನೇ ಹರ್ಟ್ ಆಗ್ತಿತ್ತು ಅವನು ಹೇಳೋ ಮಾತು. ಬಟ್ ನಾನು ಯಾವತ್ತೂ ಅಷ್ಟೇ ಇನ್ನೊಂದು ಹುಡುಗ ಚೆನ್ನಾಗಿದ್ದಾನೆ, ಅವ್ನು ಚೆನ್ನಾಗಿದ್ದಾನೆ ಅಲ್ವಾ ಅಂತ ನಾನು ಅವನ ಜೊತೆ ಒಂದ್ಸಲನೂ ಹೇಳಿರ್ಲಿಲ್ಲ. ಅವನಿಗೆ ಹೇಗೆ ಅಂತಂದ್ರೆ ಹೊಸದು ರೋಡಲ್ಲಿ ಆಗಿರ್ಬೋದು, ಕಾರೇ ಆಗಿರ್ಬೋದು, ಏನೇ ವಿಷಯಗಳು ಆಗಿರ್ಬೋದು, ಒಂದು ಹುಡುಗಿನೇ ಆಗಿರ್ಬೋದು, ಯಾರೇ ಈ ಹೊಸದು ಅಂತಂದ್ರೆ ಅವ್ನು ತುಂಬಾನೇ ಇಷ್ಟಪಡ್ತಾ ಇದ್ದ. ನಾನು ಹೇಳ್ತಾ ಇದ್ದೆ ಅವನಿಗೆ, ನೀನು ಹಾಗೆಲ್ಲ ಹೇಳ್ಬೇಡ, ಬೇಕಾದ್ರೆ ನೀನು ಅವ್ರನ್ನೇ ಮದುವೆ ಆಗು ಅಂತಂದು. ನಾನು ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಅವನು ಇಲ್ಲ, ನಾನು ತಮಾಷೆಗೆ ಹೇಳ್ತಿರೋದು, ನೀನು ಇಷ್ಟಕ್ಕೆ ಬೇಜಾರು ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಾ ಇದ್ದ ನನಗೆ. ಹೀಗೆ ಮುಂದೆ ತುಂಬಾನೇ ಚೆನ್ನಾಗಿತ್ತು. ಹೋಗ್ತಾ ಅವನು, ನೀನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ನೀನು ಹಾಗೆ ಆಗ್ಬೇಕು, ನೀನು ವೆಯ್ಟ್ ಕಡಿಮೆ ಆಗ್ಬೇಕು, ನಮ್ಮ ಮನೇಲಿ ಬಂದಾಗ ನೀನು ಎಲ್ಲರಿಗೂ ಅಡ್ಜಸ್ಟ್ ಆಗ್ಬೇಕು, ನೀನೇ ಅಡ್ಜಸ್ಟ್ ಆಗ್ಬೇಕು ಎಲ್ಲರಿಗೂ ಕೂಡ. ತುಂಬಾನೇ ಆರ್ಗ್ಯುಮೆಂಟ್ ಮಾಡಕ್ಕೆ ಶುರು ಮಾಡ್ದ. ತುಂಬಾನೇ ಅಂತಂದ್ರೆ ತುಂಬಾನೇ. ಬಟ್ ನಾನು ಅವನು ಏನೇ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಯಾಕೆಂತಂದ್ರೆ ನಾನು ತುಂಬಾನೇ ಇಷ್ಟಪಟ್ಬಿಟ್ಟಿದ್ದೆ. ನಾನು ಫ್ರೀ ಟೈಮ್ ಅಂದ್ರೆ ನಾನು ವರ್ಕ್ ಮಾಡುವಾಗ ಮಧ್ಯಾಹ್ನ ಮಾತ್ರ ನನಗೆ ಫ್ರೀ ಟೈಮ್ ಸಿಗ್ತಾ ಇತ್ತು. ನಾನು ಮಧ್ಯಾಹ್ನ ಊಟಕ್ಕೆ ಹೋದಾಗ ನಮ್ಮ ಅಮ್ಮನ ಜೊತೆನೇ ಮಾತಾಡ್ತಿದ್ದೆ. ನಾನು ಇವನು ಬಂದಾದ್ಮೇಲೆ ನಮ್ಮ ಅಮ್ಮನ ಜೊತೆನೂ ನಾನು ಮಾತಾಡೋದು ಕಡಿಮೆ ಮಾಡಿದೆ. ಆ ಟೈಮಲ್ಲಾದ್ರೂ ಇವನ ಜೊತೆ ಮಾತಾಡ್ಬೋದಲ್ವಾ ಅಂತಂದು. ಬಟ್ ಮಾತಾಡ್ತಾ ಇದ್ದೆ. ತುಂಬಾನೇ ಲವ್ ಮಾಡಿಬಿಟ್ಟೆ. ಅವನು ಏನೇ ಹೇಳಿದ್ರು ಅಕಸ್ಮಾತ್ ಅದಲ್ಲ ಅಂತ ನನಗೆ ಗೊತ್ತಿದ್ರು, ಅವನು ಹೌದು ಅಂತೇಳಿ ಹೇಳಿದ್ರು, ನನಗೆ ಗೊತ್ತಿದ್ರು ಕೂಡ ನಾನು ಹೌದು ಅಂತಾನೆ ಹೇಳ್ತಾ ಇದ್ದೆ. ಹೋಗ್ತಾ ಕಾಲ್ಸ್ಗಳೆಲ್ಲ ಸ್ವಲ್ಪ ಕಡಿಮೆ ಆಗೋಕ್ಕೆ ಶುರು ಆಯಿತು. ಕೆಲವು ಸಮಯದಲ್ಲಿ ನಾನು ಕೋಪ ಮಾಡ್ಕೊಳ್ತಿದ್ದೆ, ಅವನು ಕೋಪ ಮಾಡ್ಕೊಳ್ತಾ ಇದ್ದ. ಅವನು ಏನೇ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ನಾನು ಕೇಳ್ದೆ ಅವನ ಜೊತೆ, ನೀನು ನನ್ನ ಮನಸ್ಸನ್ನಲ್ವಾ ಇಷ್ಟಪಟ್ಟಿದ್ದು. ಅವನು ಏನೇ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವನು ನಾನು ನಿನ್ನ ನೋಡಬೇಕು ಅಂತಂದಾಗ್ಲೂ ನಾನು ಏನೇ ಕೆಲಸ ಇದ್ರು ಅವಾಗಲೇ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬರುವಾಗ ಅವನೇ ನನ್ನ ಡ್ರಾಪ್ ಮಾಡ್ತಾ ಇದ್ದ ನನ್ನ PG ತನಕನೂ. ನಾನು ಅವನ ಮದುವೆ ಆಗೋತ್ತಿಗೆ ಅವನಿಗೆ ಹೋಂಡಾ ಸಿವಿಕ್ ಕಾರು ಅಂದರೆ ತುಂಬ ಇಷ್ಟ. ಅದನ್ನು ಅವನಿಗೆ ಗಿಫ್ಟ್ ಮಾಡಬೇಕು ಅಂತ ನನ್ನ ಮನಸ್ಸೇ ಹೇಳ್ತಾ ಇತ್ತು. ನನಗೆ ಫ್ರೀ ಆಫ್ ಟು ಲೋನ್ ಇತ್ತು ಬ್ಯಾಂಕಲ್ಲಿ. ಅವನು ಹೇಳ್ತಾ ಇದ್ದ, ನೀನು ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗುವಾಗಿಲ್ಲ, ನಮ್ಮ ಮನೇಲೇ ಇರ್ಬೇಕು, ನೀನು ಹೊರಗಡೆ ಎಲ್ಲಿಗೂ ಹೋಗುವಾಗಿಲ್ಲ ಅಂತೇಳಿ ತುಂಬಾನೇ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದ. ಆದರೂ ನಾನು ಎಲ್ಲದನ್ನು ಸರಿ ಅಂತ ಇದ್ದೆ. ಬಟ್ ನನಗೆ ಅವನಿಗೊಂದು ಗಿಫ್ಟ್ ಕೊಡಬೇಕಿತ್ತು ಕಾರು ಅಂತೇಳಿ ನೆನೆಸ್ಕೊಳ್ಳುತ್ತಿದ್ದೆ ಅಲ್ವಾ. ನಾನು ಹೇಳ್ದೆ ಅವನ ಜೊತೆ ನನ್ನ ಪ್ಲ್ಯಾನ್ ಏನು ಅದನ್ನ ಹೇಳ್ದೆ. ಅವನು ಓಕೆ, ನೀನು ಮದುವೆ ಆದಮೇಲೆ ಬೇಕಾದ್ರೆ ವರ್ಕ್ ಮಾಡು, ಆದರೆ ಮದುವೆ ಆಗಿ ಮನೆಗೆ ಬಂದಮೇಲೆ ಏನೇ ಕೆಲಸ ಇದ್ರು ನೀನೇ ಮಾಡಬೇಕು, ನನಗೆ ಟಯರ್ಡ್ ಆಯಿತು ಅಂತೇಳಿ ಸುಮ್ಮನೆ ಕೂತ್ಕೋಬಾರ್ದು ಅಂತೆಲ್ಲ ಹೇಳ್ತಾ ಇದ್ದ. ನಾನು ಎಲ್ಲಾದ್ರೂ ಓಕೆ ಅಂತಲೇ ಹೇಳ್ತಾ ಇದ್ದೆ. ಅವನು ಏನೇ ಮಾತು ಹೇಳಿದ್ರು ನಾನು ಒಪ್ಕೊಳ್ತಾ ಇದ್ದೆ. ನನ್ನ ಕೆಲಸ ಅಂದರೆ ನಾನು ತುಂಬಾ ಇಷ್ಟಪಡ್ತಿದ್ದೆ. ಯಾಕೆಂತಂದರೆ ನಾನು ಇವಾಗ ಇರೋಕ್ಕೂ ಕಾರಣ ನನ್ನ ಕೆಲಸನೇ. ನನ್ನ ಕೆಲಸದಲ್ಲಿ ನಾನು ತುಂಬ ಚಿಕ್ಕ ಅಮೌಂಟಿಂದ ನಾನು ಕೆಲಸ ಮಾಡ್ದವಳು. ಒಂದೊಂದು ರೂಪಾಯಿ ಬೆಲೆ ಕೂಡ ನನಗೆ ಗೊತ್ತಿದೆ. ನನ್ನ ಕೆಲಸನ ತುಂಬಾ ಇಷ್ಟಪಡ್ತೀನಿ ನಾನು. ಅವನು ಬ್ರೇಕಪ್ ಆಗೋಕ್ಕೋಸ್ಕರ ಏನಾದರೂ ರೀಸನ್ನ ತೆಗಿತಾನೇ ಇದ್ದ, ಹೇಳ್ತಾನೆ ಇದ್ದ ಏನಾದರೂ ರೀಸನು. ಬಟ್ ನಾನು ಎಲ್ಲದಕ್ಕೂ ಓಕೆ ಅಂತಾನೆ ಹೇಳ್ತಾ ಇದ್ದೆ. ಅವನು ಏನೇ ಅಂದ್ರು ನಾನು ಒಪ್ಕೊಳ್ತಾ ಇದ್ದೆ. ನನಗೆ ಹೂವು ಅಂದರೆ ತುಂಬಾನೇ ಇಷ್ಟ ಆಯಿತು. ಅವನು ಯಾವತ್ತೂ ನಾನು ಕೋಪ ಮಾಡ್ಕೊಂಡ್ರು ಹೂವನ್ನ ತಗೊಬಂದು ಕೊಡ್ತಾ ಇದ್ದ. ನಾನು ಆ ದಿನ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ನನಗೆ ಫ್ಲವರ್ಸ್ ಅಂತಂದ್ರೆ ತುಂಬಾನೇ ಇಷ್ಟ. ಹೋಗ್ತಾ ಅವನು ಹೇಳ್ದ, ನಾನು ಎಲ್ಲೋ ರಾಂಗ್ ಡಿಸಿಷನ್ ತಗೊಳ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ನಿನ್ನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೇಲಿ ಕೇಳ್ತಾರ ನನ್ನ, ನೀನು ಯಾಕೆ ಅವಳನ್ನ ಸೆಲೆಕ್ಟ್ ಮಾಡಿದೆ ಅಂತೇಳಿ. ನಾನು ತುಂಬ ರಿಸ್ಕ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೇಲಿ ಏನಂತಾರೋ, ನಮ್ಮ ಫ್ಯಾಮಿಲಿಗೆ ನೀನು ಅಡ್ಜಸ್ಟ್ ಆಗ್ತೀಯೋ ಇಲ್ವನೋ ಅಂತ ನನಗೆ ಇವಾಗಲೇ ಡೌಟ್ ಶುರು ಆಗ್ತಾ ಇದೆ ಅಂತ ಅವನು ಹೇಳೋಕ್ಕೆ ಶುರು ಮಾಡ್ದ. ನಾನು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀಯಾ, ನಂಗೆ ತುಂಬ ಬೇಜಾರಾಗುತ್ತೆ, ಈ ಥರ ಎಲ್ಲ ನೀನು ಮಾತಾಡಬೇಡ ಅಂತೆಲ್ಲ ನಾನು ಕೂಡ ಹೇಳ್ತಾ ಇದ್ದೆ. ನನಗೂ ತುಂಬಾ ಬೇಜಾರಾಗೋದು ಅವನು ಆ ಥರ ಹೇಳಿದಾಗ. ಆದರೂ ಅವನು ನಾನು ತುಂಬಾ ಇಷ್ಟಪಟ್ಟಿದ್ದೆ. ಮುಂದೆ ಹೋಗ್ತಾ ಫೋನ್ ಕಾಲ್ ತುಂಬಾ ಕಡಿಮೆ ಆಯಿತು, ಮೆಸೇಜ್ಗಳು ಕಡಿಮೆ ಆಯಿತು. ಚಿಕ್ಕ ವಿಷಯಕ್ಕೆ ತುಂಬಾನೇ ಜಗಳ ಶುರು ಆಯಿತು. ಚಿಕ್ಕ ವಿಷಯಗಳು ತುಂಬಾನೇ ದೊಡ್ಡದಾಗಿ ಶುರು ಆಯಿತು. ಜಗಳ ಮಾಡೋದಕ್ಕೆ ಅಂತಾನೆ ರೀಸನ್ಗಳನ್ನ ಹುಡುಕ್ತಾ ಇದ್ದ. ನನಗೆ ತುಂಬಾನೇ ಬೇಜಾರಾಗ್ತಾ ಇತ್ತು. ನನ್ನ ಲೈಫಲ್ಲಿ ಏನೂ ಇಲ್ಲ, ಎಲ್ಲ ಹೊರಟೋಯ್ತು ಅಂತ ಅನ್ನಿಸ್ತಾನೆ ಇತ್ತು. ಅವನಿಗೆ ಅರ್ಜೆಂಟ್ 5 lakhs ಅಮೌಂಟ್ ಬೇಕು ಅಂತ ಕೇಳಿದ್ದ. ನನ್ನ ಅಕೌಂಟಲ್ಲಿ ಅಮೌಂಟ್ ಇರಲಿಲ್ಲ, ನಮ್ಮ ಅಮ್ಮನ ಅಕೌಂಟಲ್ಲಿ ಇತ್ತು. ನಾನು ಹಾಗೆ ಅಂತೇಳಿ ಮನೆಗೆ ಹೊರಟೋಗಿ ನಮ್ಮ ಅಮ್ಮನ ಅಕೌಂಟಿಂದ ನನ್ನ ಅಕೌಂಟಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಬ್ಯಾಂಗ್ಳೂರಿಗೆ ಹೊರಟೆ. ನಾನು ದಾರಿಲಿ ಕಾಲ್ ಮಾಡಿದೆ ಅವನಿಗೆ. ಅವ್ನು ಕಾಲ್ ಮಾಡಿದಾಗ ಹೇಗಿದ್ದೀಯಾ, ಏನು ಕೇಳದೆ ಅಮೌಂಟ್ ತಗೊಂಡು ಬರ್ತಾ ಇದೀಯಾ ಅಂತ ಒಂದೇ ಮಾತು ಕೇಳ್ದ. ನಾನು ಅಕೌಂಟಲ್ಲಿದೆ ಅಮೌಂಟು, ಚೆಕ್ ಬರೆದ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ದೆ. ಸರಿ ಓಕೆ ಅಂತೇಳಿ ಕಾಲ್ ಕಟ್ ಮಾಡ್ದ. ಮತ್ತೆ ನಂಗೆ ತುಂಬ ಬೇಜಾರಾಯಿತು. ಮತ್ತೆ ನಾನೇ ಕಾಲ್ ಮಾಡಿದೆ. ಅವ್ನು ಕಾಲ್ ಪಿಕ್ ಮಾಡ್ದ. ನಾನು ಕೇಳಿದೆ, ಯಾಕೆ ಹಿಂಗೆ ಮಾಡ್ತಾ ಇದೀಯಾ, ಯಾಕೆಲ್ಲ ಈ ಥರ ನಡ್ಕೊಳ್ತಿದ್ಯಾ ನೀನು, ನಂಗೆ ತುಂಬ ಬೇಜಾರಾಗುತ್ತೆ ಅಂತ. ಅವನದಕ್ಕೆ ಕಾಲ್ ಕಟ್ ಮಾಡ್ದ. ನಾನು ಓರಿಯನ್ ಮಾಲ್ ಹತ್ರ ತಲುಪಿದೆ. ಭದ್ರಾವತಿಲಿರುವಾಗ ಅವನಿಗೊಂದು ಗಿಫ್ಟ್ ತಗೊಂಡಿದ್ದೆ. ಆ ಗಿಫ್ಟ್ನ ಅವನಿಗೆ ಆ ದಿನನೇ ಕೊಡಬೇಕು ಅವನಿಗೆ ಅಂತ ಅಂದ್ಕೊಂಡು ನಾನು
ಅದಕ್ಕೋಸ್ಕರ ಕಾಲ್ ಮಾಡಿದೆ ಅವನಿಗೆ. ಕಾಲ್ ಮಾಡಿದಾಗ ನಾನಿನ್ನ ಇವತ್ತೇ ನೋಡಬೇಕು, ಇವಾಗಲೇ ನೋಡಬೇಕು ಅಂತೇಳಿ ನಾನು ಹೇಳಿದೆ ಅವನ ಜೊತೆ. ಅವನು ಹೇಳ್ದ, ಯಾಕೆ ನನ್ನ ಮೀಟ್ ಮಾಡಬೇಕು, ನಾನು ತುಂಬ ಬ್ಯುಸಿ ಇದ್ದೀನಿ, ನಂದು ನಿಂದೆಲ್ಲ ಮುಗ್ದೋಗ್ಬಿಟ್ಟಿದೆ, ನನ್ನ ಲೈಫಲ್ಲಿ ರಾಂಗ್ ಡಿಸಿಷನ್ ತಗೊಂಡೆ ಕಾಣುತ್ತೆ ಅನ್ನಿಸ್ತಾ ಇದೆ ಇವಾಗ, ನನ್ನ ಕಾಲ್ ಮಾಡಬೇಡ ನೀನು, ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬೇಡ ನೀನು ಅಂತೇಳಿ ತುಂಬಾ ಹೇಳ್ತಾ ಕಾಲ್ ಕಟ್ ಮಾಡಿಬಿಟ್ಟ. ನನಗೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅಲ್ಲೇ ಕೂತು ಹತ್ಬಿಟ್ಟೆ ನಾನು. ತುಂಬಾ ನೋವಾಗ್ತಿತ್ತು. ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟೊಂದು ನೋವಾಗಿತ್ತು. ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಪಿ ಜಿಗೆ ಹೋದೆ. ನನಗೆ ಪಿ ಜಿಗೆ ಹೋದ್ಮೇಲೆ ನನಗೆ ಮನಸ್ಸೇ ಪೂರ್ತಿಯಾಗಿ ನೋವಾಗ್ತಾ ಇತ್ತು. ನಾನು ಆಫೀಸ್ಗೆ ಹೋಗೋದು ಬಿಟ್ಬಿಟ್ಟೆ. 1 ವೀಕ್ ರಜೆ ತಗೊಂಡೆ. ನಮ್ಮಮ್ಮ ನನಗೆ ಕಾಲ್ ಮಾಡಿದ್ರು. ನಮ್ಮನಿಗೆ ಹೇಳ್ದೆ, ನಂಗೆ ಹುಷಾರಿಲ್ಲಮ್ಮ, ಅದಕ್ಕೆ ಆಫೀಸ್ಗೆ ಹೋಗ್ತಿಲ್ಲ ಅಂತ. ನನ್ನ ಅಮ್ಮನ ಜೊತೆನೂ ಹೇಳ್ಕೊಂಡಿಲ್ಲ ಈ ವಿಷಯಗಳನ್ನ. ನಮ್ಮಮ್ಮ ಹೇಳಿದ್ರು, ಯಾರು ನೋಡ್ಕೊಳಕ್ಕಿಲ್ಲ, ನಾನು ಬರ್ತೀನಿ ಅಂತ. ನಾನು ಹುಷಾರಿದ್ರು ಪೂರ್ತಿಯಾಗಿ ಬೆಡ್ ರೆಸ್ಟ್ ಆಗ್ಬಿಟ್ಟೆ. ನಾನು ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಯಾವ ಕಡೆ ನೋಡಿದ್ರು ಅವ್ನ ನೆನಪೇ ಆಗ್ತಾ ಇತ್ತು. 4 ಗೋಡೆಗಳ ಮಧ್ಯೆ ಹಾಗೆ ಇದ್ಬಿಟ್ಟೆ. ನಾನು ಕನಕಪುರದಲ್ಲಿರುವ ರವಿಶಂಕರ ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ನಾನು ಈ ವಿಷಯನೇ ಹೇಳ್ಕೊಂಡಿಲ್ಲ. ಯಾರ ಜೊತೆನೂ ಈ ವಿಷಯನೇ ಹೇಳ್ಕೊಳಕ್ ಆಗಲ್ವಲ್ಲ. ನನಗೆ ನಾನು ಅವ್ರ ಹತ್ರ ಹೇಳ್ಕೊಂಡೆ. ನನ್ನ ಮನಸ್ಸಲ್ಲಿ ನಾನೆಲ್ಲಾನು ಕಲ್ಕೊಬಿಟ್ಟೆ ಅಂತ ಅನಿಸ್ತಾ ಇದೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಅವ್ರು ಹೇಳಿದ್ರು, ನೀನು ಇವಾಗಿರೋದು ನಿನ್ನ ಕೆಲಸ, ನೀನು ಮಾತ್ರ, ಅದು ಮಾತ್ರ ನೀನು ನೋಡ್ಕೊ, ಯಾವುದು ತಲೆಗೆ ಹಾಕೋಬೇಡ ಅಂತ. ಹಾಗೆ ಬಂದೆ ನಾನು ಅವನಿಗೆ ತುಂಬಾನೇ ಕಾಲ್ ಮಾಡ್ತಾ ಇದ್ದೆ. ಅವ್ನು ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ. ನನ್ನ ನಂಬರ್ನ ಬ್ಲಾಕ್ ಮಾಡ್ದ. ಒಂದ್ಸಲ ನನ್ನ ಜೊತೆ ಮಾತಾಡೋಂತ ಮೆಸೇಜ್ ಮಾಡಿದೆ, ಮಾತಾಡಲಿಲ್ಲ. ನಂದಿದಾದ 15 ದಿನಕ್ಕೆ ಫೇಸ್ಬುಕ್ಕಲ್ಲಿ ಇನ್ನೊಂದು ಹುಡುಗಿಗೆ ಬೊಕ್ಕೆ ಕೊಡ್ತಿರೋದು ಫೋಟೋ ಬಂತು. ನನಗೆ ಅದನ್ನ ನೋಡಿ ಅಲ್ಲೂ ಬಂತು. ತುಂಬಾನೇ ನೋವಾಗ್ತಾ ಇತ್ತು. ಆಮೇಲೆ ಅವನಿಗೆ ಮದುವೆ ಕೂಡ ಆ ಹುಡುಗಿ ಜೊತೆನೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಯ್ತು. ನನಗೆ ಆ ಹುಡುಗಿನ ನೆನೆಸ್ಕೊಂಡ್ರು ತುಂಬಾನೇ ಬೇಜಾರಾಗ್ತಾ ಇದೆ. ಎಷ್ಟು ನಂಬಿದ್ದೆ ಅಂತಂದ್ರೆ ಅವನಿಗೆ ಏನೇ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಕೊನೆಗೆ ಅವನಿಗೆ ಯಾವ ಕಾರಣಕ್ಕೋಸ್ಕರ ನನ್ನ ಬಿಟ್ಟೋದ ಅಂತ ನನಗೆ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ಉತ್ತರ ಹುಡ್ಕೋಕೆ ಹೋದ್ರು ಆ ಉತ್ತರಗಳ ಮೇಲೆ 100 ಪ್ರಶ್ನೆಗಳೇ ಹುಡ್ಕೊಳ್ತಾ ಇದೆ. ಆ ದೇವ್ರು ನೋವಲ್ಲಿದ್ದವ್ರಿಗೂ ಮತ್ತೆ ಮತ್ತೆ ನೋವು ಕೊಡ್ತಾನಲ್ವಾ, ಆದ್ರೆ ಹ್ಯಾಪಿಲಿರೋರು ಯಾವತ್ತೂ ಹ್ಯಾಪಿಯಾಗಿರ್ತಾರಲ್ವಾ. ಈ ಹುಡುಗಿ ಮುಂದೆ ಏನ್ ಡಿಸಿಷನ್ ತಗೊಂಡಿದ್ದಾಳೆ ಅಂತೇಳಿ ಆ ಹೇಳ್ದ ಮಾತುಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ, ನಾನು ಇಲ್ಲೇ ಹೇಳ್ಕೊತೀನಿ. ನಾನು ಏನೇನೋ ನೋಡ್ಬೇಕು, ಏನು ಮಾಡ್ಕೊಂಡು ನಾನು ಸಿಟಿಗೆ ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ನು ಹೇಳ್ದ, ಶ್ರೀಯಪ್ಪ ನನ್ನ ಹತ್ರ ನಿನ್ನ ಹತ್ರ ಮಾತಾಡೋಂಥದ್ದು ಮುಚ್ಚಿರೋಂಥದ್ದು ಏನೂ ಇಲ್ಲ. ನಂದು ನಿಂದು ಎಲ್ಲ ಮುಗ್ದೋಗ್ಬಿಟ್ಟಿದೆ. ಸುಮ್ಮನೆ ನನ್ಗೆ ಏನಕ್ಕಿದೆಲ್ಲ ನಂಗೆ ಮತ್ತೆ ನಮ್ಗೆ ಯಾಕೋ ನನ್ ಕಪ್ಪಿ ನಾನು ರಾಂಗ್ ಡಿಸ್ಕಸ್ ಮಾಡ್ಬಿಟ್ಟೆ. ನಿನ್ನ ಚೂಸ್ ಮಾಡಿ ಆಮೇಲೆ ಬಿಗ್ಗೆಸ್ಟ್ ಮಿಸ್ಟೇಕ್, ದಯವಿಟ್ಟು ನನ್ಗೆ ಕಾಲ್ ಮಾಡ್ಬೇಡ ಅಂತ ಒಂದೇ ಮಾತು ಹೇಳ್ದ. ನನ್ಗೆ ಬೇರೆ ಏನೇ ಹೇಳಿದ್ರು ನನ್ಗೆ ವಾಪಸ್ ಅವ್ನು ಕಾಲ್ ಮಾಡಿ ನಾನು ಇದ್ ಮಾಡ್ತಿದ್ದೆ. ಆದ್ರೆ ನನ್ನ ರಾಂಗ್ ಡಿಸಿಷನ್ ಆಮೇಲೆ ಮಿಸ್ಟೇಕ್ ಬೈ ಚೂಸಿಂಗ್ ಯು ಅಂತ ಅವ್ನು ಹೇಳಿದ್ರು ನನಗೆ ತುಂಬಾನೇ ಶಾಕ್ ಆಯ್ತು. ನನಗೆ ಅಲ್ಲಿಂದ ಶಾಕ್ ಆಗಿ ನನ್ಗೆ ಒಂದು ½ ಲೈಕ್ ಖುಷಿ ತರ ನಾನು ಕುತ್ಕೊಂಡು ಆಗ್ತಿದ್ದೀನಿ ಅಲ್ಲೇನೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಐ ಸ್ಟಿಲ್ ರಿಮೆಂಬರ್, ನನ್ನ ಇಮಿಡಿಯೇಟ್ ಆಗಿ ನನ್ನ ಟಿ ಮೇಟ್ ಕಾಲ್ ಮಾಡಿದೆ. ಅವಾಗ ತುಂಬಾ ನನ್ಗೆ ಹಟ್ಕೊಳಕ್ ಆಗ್ತಿಲ್ಲ ಇರುತ್ತೆ ಗಾಡಿದು. ನಾವು ಹೇಳಿದ್ವಿ ನಾನು ಬರಲ್ಲ ಇಮಿಡಿಯೇಟ್ ಆಗಿ ಮೆಜೆಸ್ಟಿಕಲ್ಲಿ. ನೀನು ಅಲ್ಲಿಂದ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡ್ ಬರ್ತಿಲ್ಲ. ಆಯ್ತು ಓಕೆ, ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ, ಬರ್ತಾ ಇದ್ದೀನಿ, ಬಟ್ ಈ ತರ ಎಲ್ಲ ಆಯ್ತು ಅಂತ ನನ್ನ ಹತ್ರ ಹೇಳಿದೆ. ಅವ್ರ ಹತ್ರ ಹೇಳಿದೆ, ಸರಿ ಆಯ್ತು ಮಾತಾಡೋಣ, ನಿನ್ ಬಾಸ್ ಇತ್ತು ಅಂತ ಅವ್ರು ಹೇಳಿದ್ರು. ಸರಿ ನಾನು ಬಂದೆ. ಅಲ್ಲಿಂದ ಬಂದೆ, ಒಂದು ಫುಲ್ ಅಳ್ತಾ ಇದೆ. ಅವ್ರು ಊರಲ್ಲಿ ಹೋಗಿದ್ದು, ಆಕ್ಚುಲಿ ಊರಲ್ಲಿ ಇದ್ರು. ಆಮೇಲೆ ಎಲ್ಲದು ಹೇಳಿದೆ ಅವ್ರಿಗೆ ಈ ತರ ಅಂತ. ಅದಕ್ಕೆ ಅಟ್ಲೀಸ್ಟ್ ದೇವ್ರು ನಿನ್ ಹತ್ರ ದುಡ್ಡಾದ್ರೂ ಕೊಟ್ಬಿಟ್ಟಿದ್ರೆ ಅದನ್ನು ನೀನ್ ಕಳ್ಕೊಂಡ್ಬಿಡ್ತಾ ಇದೆ. ದುಡ್ಡಾದ್ರೂ ನಿನ್ ಹತ್ರ ಸೇಫ್ ಆಗಿದೆ, ನೀನ್ ಇನ್ನೂ ಕೊಟ್ಟಿಲ್ವಲ್ಲ, ದೇವ್ರು ಒಳ್ಳೇದೇ ಮಾಡಿದ್ದಾನೆ ಬಿಡು ಅಂತ ಅವಳು ಯಾವಾಗ್ಲೂ ನೆಗೆಟಿವ್ ಆಗಿ. ಅವ್ಳು ಸರಿಲ್ಲ ಬಿಡೆ, ಅವ್ನು ಒಂಥರ ಮಾತಾಡ್ತಾ ಇದ್ದ. ನಿನ್ಗೆ ಅವತ್ತೇ ಹೇಳೋಣ ಅಂತಿದ್ದೆ, ಬಟ್ ನಿನ್ಗೆ ನೀನ್ ತುಂಬಾ ಹಚ್ಕೊಂಡ್ಬಿಟ್ಟಿದೆ, ಎಲ್ಲನ್ನ ತಪ್ಪು ತಿಳ್ಕೊತಿ ಅಂತ ನಾನು ಹೇಳಿಲ್ಲ ಅಷ್ಟೇ. ಅವನು ಅಶ್ವಿನಿ ಅಂತ ನೀನ್ ಗಜಿತರ ಇದೆಯಾ, ಅವನು ಒಂಥರ ರಾಕ್ಷಸನ್ ತರ ಅಂತ ಅವ್ಳು ನನಗೆ ಹೇಳಿದ್ರು. ಬಟ್ ಈವಾಗ್ಲೂ ಕೂಡ ನನ್ಗೆ ಅವ್ನ್ ಮರೆಯಕ್ ಆಗ್ತಲ್ಲ. ಬಿಕಾಸ್ ನಾನು ಟ್ರೂಲಿ ಅಂದ್ರೆ ಟ್ರೂಲಿ ತುಂಬಾನೇ ನಾವು ಅವ್ನ್ ಮಾಡಿದ ಮೋಸ ಅದೆಲ್ಲ ನನ್ ಕಣ್ಣಿಗೆ ಕಾಣಿಸ್ತಾನೆ ಇರ್ಲಿಲ್ಲ. ಬರೀ ಅವ್ನ್ ನನ್ ತುಂಬಾನೇ, ಯಾಕಂದ್ರೆ ನಾನು ಒಂದ್ಸರ್ತಿ ಬೆಳೆದಿರೋದ್ರಿಂದ ಯಾರಾದ್ರೂ ನನ್ನ ಕೇರ್ ಮಾಡ್ಬಿಟ್ರೆ ನನ್ ತುಂಬಾ ಎಲ್ಲಾರು ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಾನು ಅವ್ರನ್ನ ಇಷ್ಟಪಟ್ಟಿರೋರು ಅವ್ರಿಗೆ ನಾನು ತುಂಬಾ ಕೇರ್ ಮಾಡ್ತಾನಂದ್ರೆ ನನಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಅದೊಂಥರ ನಾನು ಮರೆಯೋದಕ್ಕೆ ಮಾಡಲ್ಲ. ಆತರ ಆಯ್ತು. ಅದಾದ್ಮೇಲೆ ನನಗೆ ತುಂಬಾನೇ 1 ವೀಕ್ ರಜೆ ತಗೊಂಡೆ ನನ್ನ ಆಫೀಸಲ್ಲಿ. ನನ್ನ ಆಫೀಸಲ್ಲಿ ಹೋದ್ರೆ ಬರೀ ಇದೇ ಆಗ್ತಾ ಇತ್ತು. ನಾನು ಎಷ್ಟೊಂದ್ಸರಿ ಮೆಸೇಜ್ ಮಾಡ್ದೆ ಹಂಗೆ,
ಒಂದ್ಸರಿ ಫೈನಲ್ ಆಗಿ ನಾನು ಇಂಟ್ರೋ ಒಂದೇ ಒಂದ್ ಮಾತಾಡ್ಬೇಕು ಪ್ಲೀಸ್ ನನ್ನ ಹತ್ರ ಮಾತಾಡು ಅಂತ. ನಾನೇನೆ ಅದನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡೆ ತರ. ಆಮೇಲೆ ನಾನೇನೆ ಸಫರ್ ಆಗಿದ್ದು. ಯಾರು ಜಾಸ್ತಿ ಲವ್ ಮಾಡ್ತಾರ ಅವರೇ ಸಫರ್ ಆಗ್ತಾರೆ. ಎಸ್ ಐ ಹ್ಯಾವ್ ಸಫರ್ಡ್ ಅ ಲಾಟ್. ಇಟ್ ಟುಕ್ 1 year. ಅವ್ನು ಜಸ್ಟ್ ಅವ್ನ್ ಬಿಟ್ಟು ಹೋಗಿ 1 year ಆದ್ರೆ ಎಂಗೇಜ್ಮೆಂಟ್ ಹಾಕಿ 7-8 months ಇಟ್ಕೊಂಡಿದ್ದಾನೆ ಗ್ಯಾಪ್. ಇಟ್ಕೊಂಡು ಇವಾಗ ಮದ್ವೆ ಆಗ್ತಾ ಇದ್ದಾನೆ. ಐ ಈಸ್ ಬಾದರ್ ಬೇರೆ. ಅದಾದ್ಮೇಲೆ ನನ್ಗೆ ಮೊನ್ನೆ ಅಂದ್ರೆ ಇವಾಗ ನ್ಯೂ ಇಯರ್ ಆಯ್ತಲ್ಲ, ಅವಾಗ ಮೆಸೇಜ್ ಮಾಡಿದ, I want to meet you, I want to tell you the truth ಅಂತ ಎಲ್ಲ bullshit. Because ಇವಾಗ ಅವ್ರ ಮನೆ ಸೆಲೆಕ್ಟ್ ಅಂದ್ರೆ ಬೇರೆ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟೆಡ್ ಬೈ ಇಸ್ ಮದರ್ ಅಂತ. ಓಕೆನಾ ಆ ಹುಡುಗಿ? ಓಕೆನಾ, ಐ ನೋ ಇಟ್. ಅವ್ರು ನನಗೆ ಮೆಸೇಜ್ ಮಾಡ್ಬಿಟ್ಟು ನನಗೆ ಮೆಸೇಜ್ ಮಾಡಿದಾಗ ನಾನು ಸರಿಯಾಗಿ ತೆಗಿದ್ದೀನಿ. You use girls like a tissue paper. You use like girls feelings like you are put away. So ನಿಮ್ಗೆ ಹುಡುಗಿ ಲೈಫ್ ಅಲ್ಲಿ ಆಟ ಆಡೋದೇ ಕೆಲಸ. ಸೊ ಪ್ಲೀಸ್ ಡೋಂಟ್ ಮೆಸೇಜ್. ನಮ್ಗೆ ಏನಾದ್ರು ಮೆಸೇಜ್ ಮಾಡಿದ್ರೆ ಈ ಕಾಪಿನ ಸ್ಕ್ರೀನ್ ಶಾಟ್ ನ ನಿಮ್ ಮದ್ವೆ ಆಗ್ತಾ ಇದ್ದಾಳಲ್ಲ, ನಿಮ್ ಡಾರ್ಲಿಂಗ್ ಸಮಥಿಂಗ್ ಏನೋ ಹಾಕೊಂಡಿದ್ದಾನೆ, ಅವ್ರಿಗೆ ಕಳ್ಸ್ತೀನಿ ಅಂತ ಹೇಳಿದೆ. ಅದಾದ್ಮೇಲೆ ಮೆಸೇಜ್ ಮಾಡಿಲ್ಲ ಅವ್ನು ನಮ್ಗೆ. ಅದಾದ್ಮೇಲೆ ಇಷ್ಟೆಲ್ಲ ಆಯ್ತು. ಅದಾದ್ಮೇಲೆ ದಯವಿಟ್ಟು ನಿಮ್ಮಿಂದ ನನ್ ಲೈಫ್ ಅಲ್ಲಿ ಏನು ಹೇಳೋದಾಗಿಲ್ಲ. ಆಗಿದ್ದೆಲ್ಲ ಕೆಟ್ಟದ ಆಗಿದ್ದು ಎಲ್ಲ ಫುಲ್ಲು ಸ್ಪಾಯಿಲ್ ಅಂದ್ರೆ ಗೊತ್ತಲ್ಲ, ಜಪಾನ್ ಅಲ್ಲಿ ನಾಗಸಾಕಿ ಅಲ್ಲಿ ಹಾಕಿದಾರಲ್ಲ ಹಣ್ಣು ಬಾಂಬ್, ಆ ತರದ್ದು ನನ್ ಲೈಫ್ ಅಲ್ಲಿ ಮಾಡ್ಬಿಟ್ಟಿದ್ಯಾ. ಅದು ರಿಕವರಿ ಆಗೋದಕ್ಕೆ ತುಂಬಾ ಇಯರ್ ಬೇಕು. ರಿಕವರಿ ಆಗುತ್ತಾ ಇಲ್ವಾ ಐ ಡೋಂಟ್ ನೋ, ಬಟ್ ಡಸಂಟ್ ಮೀನ್ ದಟ್ ಮತ್ತೆ ನೀನ್ ಹೇಳಿದ್ದು ನಮ್ಮನ್ನ ಕೇಳ್ಕೊಂಡು ನಿಮ್ಮಿಂದ ಬರ್ತೀನಿ ಅಂತ. ಪ್ಲೀಸ್ ನಿಮ್ ದಾರಿ ನೀನ್ ನೋಡ್ಕೋಬಹುದು, ನನ್ ದಾರಿ ನಾನು ನೋಡ್ಕೋತೀನಿ. ಯು ಹ್ಯಾವ್ ಯುವರ್ ಗರ್ಲ್, ಅಟ್ಲೀಸ್ಟ್ ಅವಳತ್ತಾದ್ರೂ ನೆಟ್ಟಿರೋ ಅಂತ ಆ ತರನೇ ಅವ್ನಿಗೆ ಹೋದಂಗೆ ಮೆಸೇಜ್ ಮಾಡ್ದೆ. ಸೊ ಅದಾದ್ಮೇಲೆ ಯೋಗ ಟು ಮಚ್ ಹಂಗೇನಿ ಅಂತ ಹಲೋ ಪ್ಲೀಸ್ ಕ್ಯಾರಿ ಆನ್ ಅಂತ ಹೇಳಿದೆ ನಾನು. ಅದಾದ್ಮೇಲೆ ಪ್ಲೀಸ್ ದಯವಿಟ್ಟು ನಮ್ಗೆ ಮೆಸೇಜ್ ಮಾಡ್ಬೇಡ, ಮತ್ತೆ ನಿನ್ನ ಎಂಟರ್ಟೈನ್ ಮಾಡ್ತೀನಿ ಅಂತಲ್ಲ ಯಾವತ್ತೂ ಅನ್ಕೋಬೇಡ. ಐ ಥಿಂಕ್ ಐ ಮೇಡ್ ಅ ಮಿಸ್ಟೇಕ್ ಆಫ್ ಮೆಸೇಜಿಂಗ್ ಅಂತ ಅವ್ನು ಮೆಸೇಜ್ ಮಾಡ್ದ. ಅದಕ್ಕೆ ಎಸ್ ಯು ಮೇಡ್ ಅ ಮಿಸ್ಟೇಕ್. ವೈ ಡಿಡ್ ಈ ಏನಕ್ಕೆ ಮೆಸೇಜ್ ಮಾಡ್ತಿದ್ಯಾ? ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಯುವರ್ ಗರ್ಲ್, ಯು ಆರ್ ಆಲ್ರೆಡಿ ಎಂಗೇಜ್, ಯು ಆರ್ ಗೆಟಿಂಗ್ ಮ್ಯಾರಿಡ್ and you're very happy with your girl, right? Then why the hell you're messaging? So you are the one who said I'm wrong selection. No? How come wrong selection became right now? Because she is not beautiful. Now you want someone like beautiful. Hageli tarane. Ibre 3 months ondu ina engage ಮಾಡ್ಕೊಂಡು ಹೋಗ್ತದೆ. What the hell life you are living alva? ಹಿಂಗೆ ಅನ್ಕೊಂಡಿರ್ತೀಯ. Just already I'm 34 year ಆಗಿದೆ. ಇನ್ನೊಂದು ಕೋರ್ಸ್ maximum 3-4 years. ಓಕೆ ಮುಗಿದ್ರು ಬೀಳ್ಬೋದು. ಅದಾದ್ಮೇಲೆ ದೇ ಆಲ್ಸೋ ನೋ. ಅಂಡ್ ಯು ಲೈಫ್ ಇದೇ ತರ ಆದ್ರೆ ಯಾರನ್ನು ಪ್ರಾಂಪ್ಟ್ ಆಗಿ ಲವ್ ಮಾಡೋರು ಇಲ್ಲಿ ನೀನ್ ನೋಡೋರು ಯಾರು ಸಿಗಲ್ಲ ಅಂತಾನೆ ನಾನು ಹೋಗಿದ್ದೀನಿ. ಅಲ್ಲಿ ಸರಿಯಾಗಿ ನನ್ ಮನ್ಸಲ್ಲಿ ಏನಿತ್ತು, ಎಷ್ಟು ಸಫರ್ ಮಾಡಿದ್ದೀನಿ ಅದು ಎಲ್ಲ ಸಿಕ್ತು. ಅವ್ನ್ ಕಾಲ್ ಮಾಡಿದ ಸರಿಯಾಗಿ ಅವ್ನ ನಂಬರ್ ಬ್ಲಾಕ್ ಮಾಡಿದ್ದ, ಬೇರೆ ನಂಬರ್ ಇಂದ ಕಾಲ್ ಮಾಡಿದ. ನಾನು ಸಿಟ್ಕೊಂಡಿತ್ತು, ನನ್ಗೆ ಎಲ್ಲಾದ್ರೂ ನೋಡ್ತಾ ಇದ್ದ. ಒಂದು ಎಂಗೇಜ್ಮೆಂಟ್ ಅವ್ರು ಹೊರಗಡೆ ಹೋಗಿದ್ದು, ಅವನೆಲ್ಲ ಕೋಟ್ ಅವ್ಳು ಕರೀತಾ ಇದ್ದಿದ್ದು ಎಲ್ಲ ನೋಡ್ತಾನೆ ಇದ್ದೆ ನಾನು. ಯಾಕಂದ್ರೆ ನಾನು ನೋಡ್ತಾ ಇದ್ದೆ ವೈ ಬಿಕಾಸ್ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು. ಈ ತರ ಎಲ್ಲ ಇದೆ ಅಂತ ಮಾಡ್ಕೋಬೇಕು. ನಾನು ತುಂಬಾ ಸ್ಟ್ರಾಂಗ್ ಮಾಡ್ಕೋಬೇಕಾಗಿತ್ತು. ಬಟ್ ನಾನು ಐ ಹ್ಯಾವ್ ಟೇಕನ್ ಇಟ್ ಅಸ್ ವೆರಿ ಚಾಲೆಂಜ್. ಅವ್ನ ಮುಂದೆ ನಾನು ತುಂಬಾ ಚೆನ್ನಾಗೇ ಇರ್ತೀನಿ. ಅಪ್ಪ ಅಮ್ಮ ತನ್ನ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಕೊನೆ ತನಕ ಇರೋದು ಹಸ್ಬೆಂಡ್ ಮಾತ್ರ. ಅಮ್ಮಂಗೆ ನಾನು ಹೇಳಿದ್ದೀನಿ ಐ ಆಮ್ ಗೋಯಿಂಗ್ ಟು ಅಡಾಪ್ಟ್ ಅ ಬೇಬಿ. ಸೊ ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಡಿ. ಸೊ ನಂದು ಒಂದು ಸಟನ್ ಇದಿದೆ, ಸ್ವಲ್ಪ 2 years ಆದ್ಮೇಲೆ 2-3 years ನಾನು ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿ ಅಂದ್ರೆ ಲೈಕ್ ಅಟ್ಲೀಸ್ಟ್ ನನ್ ಬೇಬಿನ ಆಗ್ಬೋದು ಅನ್ನೋ ಒಂದು ಸ್ಟೇಬಲ್ ಬಂದ್ಮೇಲೆ ಅನದರ್ 2-3 years 3 years ಫಾರ್ ಶೋರ್. 3-4 years ಅನ್ಕೊಡಿ. ಅದಾದ್ಮೇಲೆ ನಾ ಅಮ್ಮಂಗೆ ಹೇಳಿದೀನಿ ಮಗುವನ್ನು ಅಡಾಪ್ಟ್ ಮಾಡಿ ಐ ಆಮ್ ಗೋಯಿಂಗ್ ಟು ಲೀವ್ ಮೈ ಲೈಫ್. ಸೊ ಇದು ಹೇಳ್ತಾರೆ ಅಂತ. ಅದಕ್ಕೆ ನಿಮ್ಮ ಅಮ್ಮ ಏನಂದ್ರು? ಅಮ್ಮ ಶಿ ವಾಸ್ ಫೀಲಿಂಗ್ ಬ್ಯಾಡ್. ಹಿ ಸೆಡ್ ನಿನ್ಗೇನ್ ಇಷ್ಟ ಇದೆಯೋ ಅದನ್ನ ನೀನ್ ಮಾಡು. ಮನಸ್ಪೂರ್ವಕವಾಗಿ ಹೇಳಿರಲ್ವಾ? ಮನಸ್ಪೂರ್ವಕವಾಗಿ ಹೇಳಿಲ್ಲ ಅಂದ್ರೆ ನನ್ಗೆ ಸೀರಿಯಸ್ಲಿ ಹೇಳ್ತೇನೆ, ಈ ಒಬ್ಬ ಮೆನ್ನಂತ ಇದೆಯಲ್ಲ ಅದ್ರ ಮೇಲೆ ನನ್ಗೆ ಆ ಜೆಂಡರ್ ಮೇಲೆ ನನ್ಗೆ ಅಸಹ್ಯ ಬಂದ್ಬಿಟ್ಟಿದೆ.
ನನ್ಗೆ ಅದ್ರ ಸಹವಾಸನೇ ನನ್ಗೆ ಬೇಡ. ಈ ಗಂಡ ಆಗ್ಲಿ ಅವ್ನು ಯಾರೋ ನನ್ಗೆ ಲವ್ ಮಾಡ್ತಾನೆ, ನನ್ ಕೇರ್ ಮಾಡ್ತಾನೆ, ಯಾರು ಮಾಡಲ್ಲ. ಲೈಫ್ ಅಲ್ಲಿ ನಾವ್ ಒಬ್ರೇನೆ ಫೈನಲ್ ಆಗಿ ಇರ್ಬೇಕಾದ್ರೂ ನಾವ್ ಒಬ್ರೇ ಇರ್ಬೇಕು, ಸಾಯ್ಬೇಕಾದ್ರೂ ನಾವ್ ಒಬ್ರೇ ಸಾಯ್ಬೇಕು. ಆದ್ರೆ ನಾವ್ ಇದ್ದಾಗ ಸುಮ್ನೆ ಬಂದು ಸಾಯೋದಲ್ಲ, ಏನಾದ್ರು ಮಾಡಿ ಒಂದ್ ಯಾವ್ದಾದ್ರು ಒಂದ್ ಒಳ್ಳೆ ಮೆಸೇಜ್ ಕೊಟ್ಟರೇನೆ. ಒಂದು ಅನಾಥ ಮಗುಗೆ ನಾನೊಂದ್ ಲೈಫ್ ಕೊಟ್ರೆ ಅದ್ ಲೈಫ್ ಲಾಂಗ್ ನನ್ ನೆನ್ಸ್ಕೊಡುತ್ತೆ. ಅವ್ನಿಗೆ ಖರ್ಚು ಮಾಡೋ ದುಡ್ಡನ್ನ ಅವ್ನಿಗೆ ಇದ್ ಮಾಡೋ ಲಕ್ಸುರಿಯಸ್ ಇದಕ್ಕೆ ನಾನು ಎಷ್ಟ್ ಕಷ್ಟ ಪಟ್ಟಿದ್ನೋ ಅದೇ ಒಂದ್ ಮಗುನ ಆರಾಮಾಗಿ ನಾನ್ ಸಾಕ್ಬೋದು, ಚೆನ್ನಾಗಿ ಎಜುಕೇಶನ್ ಕೊಡ್ಬೋದು, ಮಗುನ ಸಾಕ್ಬೋದು. ಅದು ನನ್ ಜೊತೆ ನನ್ ಜೊತೆ ಬಿಟ್ಬಿಟ್ಟು ಅವ್ನು ಯಾವನ್ ಮಾಡೋ ಕೆಲಸ ಯಾವತ್ತೂ ಮಾಡಲ್ಲ, ನನ್ ಜೊತೆನೇ ಇರುತ್ತೆ. ಬಿಕಾಸ್ ಅದಕ್ಕೆ ಅದೇ ಒಂದು ಇದಿರುತ್ತೆ, ಒಂದು ಏನ್ ಹೇಳ್ತಾರೆ ಅದು ಆ ಲಾಯಾಲಿಟಿ ಇರುತ್ತೆ, ಅದು ಒಂದು ಏನ್ ಹೇಳ್ತಾರೆ ಪ್ರಾಮಾಣಿಕತೆ ಇರುತ್ತೆ. ನನ್ಗೊಂದು ಲೈಫ್ ಕೊಟ್ಟಿದ್ದಾರೆ, ಸಪೋಸ್ ನಾನೇ ಅವ್ರ ಅಮ್ಮ ಅಲ್ಲ ಅಂತ ಗೊತ್ತಾಗ್ಬೋದು ನೆಕ್ಸ್ಟ್ ಬೆಳಿತಾ ಅಫ್ಕೋರ್ಸ್ ಗೊತ್ತಾಗುತ್ತೆ. ಸೊ ಅವಾಗೂನು ನನ್ಗೆ ಇಲ್ಲ ಅಂದ್ರೂ ನನ್ಗೊಂದು ಎಲ್ಲಾ ಫೆಸಿಲಿಟಿ ಎಜುಕೇಶನ್ ಎಲ್ಲದೂ ನನ್ಗೆ ಕೊಟ್ಟಿದ್ದಾರೆ, ನನ್ಗೊಂದು ರೆಕಗ್ನೈಸ್ ಮಾಡಿದ್ರೆ ಡೆಫಿನೆಟ್ಲಿ ಯಾರೇ ಆಗ್ಲಿ ಸೊ ನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ನನ್ಗೇನು ಲೈಫ್ ಲಾಂಗ್ ಇರ್ಬೇಕಂದ್ರೆ ನನ್ ಏಜ್ ಆಗಿರೋ ಟೈಮಲ್ಲಿ ನನ್ನ ಅವ್ರ ಜೊತೆಲಿ ಇರೋಕೆ ಒಬ್ರು ಇರ್ಬೋದು. ಸೊ ಅದು ಬೇಬಿನೇ ಆಗಿರ್ಬೋದಲ್ಲ, ಅದಕ್ಕೆ ಒಬ್ಬ ಗಂಡೇ ಆಗ್ಬೇಕು ಅಥವಾ ನನ್ ಗಂಡನೇ ಆಗಿರ್ಬೇಕು ಅನ್ನೋದು ಅಥವಾ ನನ್ನ ನೋಡ್ಕೊಳ್ಳೋನೇ ಆಗಿರ್ಬೇಕು ಅನ್ನೋದಿಲ್ಲ. ನನ್ಗೆ ಯಾವ ನಂಬಿಕೆನೂ ಇಲ್ಲ. ನಾವ್ ಅಮ್ಮಂಗ್ ಇದನ್ನೇ ಹೇಳಿದೀನಿ, ಶಿ ಆಲ್ಸೋ ಆಕ್ಸೆಪ್ಟೆಡ್. ಸೊ ನಂದೇನಂದ್ರೆ ನಂದು ಸ್ವಲ್ಪ ನನ್ನ ಆಫೀಸ್ ಅಲ್ಲಿ ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕು, ಅದೆಲ್ಲ ಅಪ್ಗ್ರೇಡ್ ಆಗಿ ನನ್ ಸೆಟಲ್ ಆದ್ಮೇಲೆ ಫೈನ್, ದೆನ್ ಐ ಆಮ್ ಓಕೆ, ಐ ಆಮ್ ರೆಡಿ ಟು ಅಡಾಪ್ಟೆಡ್ ಬೇಬಿ. ಅದಕ್ಕೆ ಒಳ್ಳೆ ಟೈಮ್ ಬರ್ಬೇಕು, ಅದಕ್ಕೆ ನನ್ ತಮ್ಮನ್ ಮದ್ವೆ ಆಗ್ಬೇಕು. ಅದೆಲ್ಲ ಆದ್ಮೇಲೆ ಐ ಹ್ಯಾವ್ ಪ್ಲಾನ್ ಎವ್ರಿಥಿಂಗ್. ಐ ಟೋಲ್ಡ್ ಮೈ ಮಾಮ್ ಈ ತರದೆಲ್ಲ ನನ್ ಪ್ಲಾನ್ ಇದೆ ಅಂತ. ಶಿ ಆಲ್ಸೋ ಸಪೋರ್ಟ್. ಒಂದು ಮಗುವಿಗೆ ಲೈಫ್ ಕೊಡ್ತಂದ್ರೆ ಡೆಫಿನೆಟ್ಲಿ ಐ ಕಾಮ್. ಹೌದು, ಓಕೆ. ಬಟ್ ಇನ್ನೊಂದೇನು ಅಂತಂದ್ರೆ ಈಗ ನೀವ್ ಈ ತರ ಹೇಳಿದೀರಾ, ಬಟ್ ನಿಮ್ಗೆ ಈ ಡಿಸಿಷನ್ ನಿಮ್ಗೆ ತಗೊಂಡಿರೋದು ನಿಮ್ಗೆ ಓಕೆ ಅನಿಸ್ಬೋದು. ಬಟ್ ಇವಾಗ ನೀವೇನ್ರಿ ನಿಮ್ ಫ್ಯಾಮಿಲಿ ಅಂದ್ರೆ ನಿಮ್ಮ ಅಪ್ಪನ ಕಡೆ ಆಗಿರ್ಬೋದು, ಅಮ್ಮನ ಕಡೆ ಆಗಿರ್ಬೋದು, ಯಾರು ನನ್ಗೆ ಹೆಲ್ಪ್ ಮಾಡಿಲ್ಲ, ನಮ್ಗೆ ಯಾರು ಸಮೇತ ಹೆಲ್ಪ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ನೀವು ಹೇಳಿ, ಹಂಗೇನೆ ನೀವು ಬ್ಯಾಂಗ್ಳೂರ್ ಬಂದು ನೀವು ಅಂದ್ರೆ ತುಂಬಾ ಸಣ್ಣ ಅದ್ರಿಂದಾನೇ ದುಡಿಯಕ್ಕೆ ಶುರು ಮಾಡಿದ್ರಿ. ಕಾಲೇಜ್ ಏಜ್ ತುಂಬಾ ದುಡಿಯಕ್ಕೆ ಹಿಂಗಿರ್ತಾರೆ ಮೆಂಟಾಲಿಟಿ ದುಡ್ಡಿದ್ದಾಗ. ಅದೇ ನಾವು ಫ್ಯಾಮಿಲಿ ಏನ್ ಮಿಡಲ್ ಕ್ಲಾಸ್ ಅಲ್ಲಿ ಇತ್ತು ಅವಾಗ ಹೆಂಗ್ ನೋಡ್ತಾ ಇದ್ರು ಅಂಡ್ ಇವಾಗ ಹೆಂಗ್ ನೋಡ್ತಾರೆ ನಮ್ ಫ್ಯಾಮಿಲಿ, ಐನೋ ಎರಡೂ ನಮ್ ನೋಡಿರೋದ್ರಿಂದ ಜನಗಳು ಹೆಂಗೆ ಅಂದ್ರೆ ನಿಮ್ ಹತ್ರ ದುಡ್ಡಿದ್ರೆ ನೀನ್ ಏನೇ ಕೆಲಸ ಮಾಡಿದ್ರು ಯು ಆರ್ ರೈಟ್, ಯು ಆರ್ ಎವ್ರಿಥಿಂಗ್, ಯು ಆರ್ ಗುಡ್, ಯು ಆರ್ ಇನ್ ರೈಟ್ ವೇ ಅಂತ ಥಿಂಕ್ ಮಾಡ್ತಾರೆ. ನೀನ್ ಬೇರೆ ಏನೇ ಕೆಲಸ ಮಾಡಿದ್ರು ಇಟ್ಸ್ ಲೈಕ್ ದಟ್, ದೇ ಡೋಂಟ್ ಕೇರ್. ಅಂದ್ರೆ ಪ್ರಾಮಾಣಿಕತೆಗೆ ಸ್ವಲ್ಪ ಕಮ್ಮಿ ಇದೆ ಪ್ರಪಂಚದಲ್ಲಿ ರೆಕಗ್ನೈಸ್. ಬಟ್ ನಮ್ಮ ಸೆಲ್ಫ್ ನಮ್ಗೊಂದು ಮನಸ್ಸಾಕ್ಷಿ ಅಂತ ಇರುತ್ತಲ್ಲ, ಸೊ ನಾವ್ ಮಾಡೋ ಕೆಲಸ ನಮಗ್ ಫಸ್ಟ್ ಇಷ್ಟ ಆಗ್ಬೇಕು. ಸೊ ಆಮೇಲೆ ಬೇರೆಯವ್ರಿಗೆ ಇಷ್ಟ ಆಗುತ್ತಾ ಬಿಡುತ್ತಾ ಅದು ನಮ್ಗೆ ಗೊತ್ತಿಲ್ಲ. ಸೊ ನನಗ್ ಇಷ್ಟ ಆಗಿರೋದಿದೆ, ನನ್ ಲೈಫ್ ಇದೆ ಕಾರಣ ಇರ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು, ಬಟ್ ಐ ಡೋಂಟ್ ನೋ ನಾನು ಈ ತರ ಅನ್ಕೊಂಡಿದ್ದೀನಿ. ನನ್ ಹಣೆ ಬರ್ದಲ್ಲಿ ಬೇರೆ ಇನ್ನೇನ್ ಬರ್ತಿದ್ರು ಅದು ನನ್ ಚೇಂಜ್ ಮಾಡಕ್ಕಾಗಲ್ಲ. ಐ ಆಮ್ ಮೆನ್ಷನ್ ಅಂದ್ರೆ ನಾನು ಮೆನ್ಷನ್ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ನನ್ ಡಿಸಿಷನ್ ಇಷ್ಟನೇ ಇದೆ. ಸೊ ನನ್ ತಮ್ಮನ್ ಮದ್ವೆ ಮಾಡ್ಬೇಕು, ಒಂದು ಅದಾದ್ಮೇಲೆ ಒಂದ್ ಬೇಬಿನ ಅಡಾಪ್ಟ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಬೇಬಿನ, ತುಂಬಾ ಐ ಶುಡ್ ಎಂಜಾಯ್. ನಾನು ಇದುವರೆಗೂ ನನ್ ಏನೇನ್ ಅನ್ಕೊಂಡಿದ್ದೆ, ನಾನು ಹೇಗೆ ನನ್ನ ಒಂಟಿತನ ನನ್ನ ಲೈಫಲ್ಲಿ ಹೇಗ್ ಕಾಡಿದೆ ಅದೆಲ್ಲ ನನ್ ಬೇಬಿ ಜೊತೆನೆ. ಏನೇ ಆದ್ರೂ ತುಂಬಾ ಚೆನ್ನಾಗಿ ಬೇಬಿನ ನೋಡ್ಕೋಬೇಕು, ನಾನು ಆ ಬೇಬಿ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ನನ್ ಮೈಂಡಲ್ಲಿ ಇದೆ. ಇದಾದ್ಮೇಲೆ ನನ್ ಹಣೆ ಬರ್ದಲ್ಲಿ ಬೇರೆ ಏನಾದ್ರು ಬರ್ದಿದ್ರೆ ಐ ಕಾಂಟ್ ಹೆಲ್ಪ್ ಇಟ್, ಬಿಕಾಸ್ ಇವತ್ ನಾವ್ ಏನ್ ಅನ್ಕೊಂಡಿದ್ವಿ ಏನು ಆಗಲ್ವಂತೆ. ಸೊ ಏನ್ ಹೇಳ್ಬಿಡ್ತೀವೋ ಅದನ್ನು ಆಗೋದಿಲ್ವಂತೆ. ನಾವು ನನ್ ಲೈಫಲ್ಲಿ ಬರ್ತಾನೆ ಅಂತ ನನ್ ಮನ್ಸಲ್ಲಿ ಅನ್ಕೊಂಡಿರಲ್ಲ, ನನಗ್ ಅನ್ಕೊಂಡ್ ಸಿಗ್ಲಿ ಅಂತ ನನ್ಗೆ ಯಾವತ್ತೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ದಿಸ್ ಇಸ್ ಹ್ಯಾಪನ್ ಟು ಮೀ. ಸೊ ಅದಕ್ಕೇನೆ ನನಗ್ ಕೈ ಮೀರಿ ನಡೆಯೋದು ನನಗ್ ಗೊತ್ತಿಲ್ಲ, ಈಗ್ಲೂ ನಾನು ಹೇಳ್ತೀನಿ. ಆದ್ರೆ ನನ್ ಮನ್ಸಲ್ಲಿ ನನ್ ಮೈಂಡ್ ಅಲ್ಲಿ ಇರೋದು ಇದೆ, ನನ್ ಲೈಫ್ ಇದೇ ತರ ಇರ್ಬೇಕು ಅಂತ ನಾನು ಇದೇ ತರನೇ ಅದಕ್ಕೇನೆ ನಾನು ಕೆಲಸ ಮಾಡ್ತಿದ್ದೀನಿ, ವರ್ಕೌಟ್ ಮಾಡ್ತಿದ್ದೀನಿ. ಇವತ್ತಿಗೂ ಕೂಡ ನಾನು ಐ ಆಮ್ ಡೂಯಿಂಗ್ ಲೈಫಲ್ಲಿ ಸೆಟಲ್ ಆಗ್ಬೇಕು, ಲೈಫಲ್ಲಿ ಫಸ್ಟ್ ಸೆಟಲ್ ಆಗಿ ಆಮೇಲೆ ಬೇಬಿನ ತಗೋಬೇಕು. ಅಲ್ಲಿವರೆಗೂ ಬೇಬಿನ ತಗೊಳಕ್ ಹೋಗ್ಬಾರ್ದು, ಆ ತಪ್ಪು ಕೆಲಸ ಮಾಡಕ್ ಹೋಗ್ಬಾರ್ದು. ಒಳ್ಳೆ ಸೆಟಲ್ ಆದ್ಮೇಲೆ ನಾನು ಬೇಬಿಗೆ ಲೈಫ್ ಕೊಡ್ಬೋದು ಅಂತ ನನ್ ಕೆಪಾಸಿಟಿ ಬಂದ್ಮೇಲೆ ನನ್ ಬೇಬಿ ತಗೋಬೇಕು ಅಂತಾನೆ ಇಷ್ಟು ದಿನ ನಾನು ಹೋಲ್ಡ್ ಮಾಡಿ ನನ್ನ ಐ ವಾಸ್ ಲೈಕ್ ಹೋಲ್ಡಿಂಗ್ ಮೈ ಫೋನ್. ಇವಾಗ ನನ್ನ ಲೈಫಲ್ಲಿ ನನ್ಗೆ ಎಲ್ಲದಿದೆ, ನನ್ಗೆ ಫೈನಾನ್ಷಿಯಲಿ ದೇವ್ರ ದಯದಿಂದ ನನ್ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇಲ್ಲ. ಅದೇ ಪರ್ಸನಲ್ ಐ ವಾಂಟ್ ಏನ್ ಗೊತ್ತಿಲ್ಲ ಏನ್ ನಾನು ಇದ್ ಮಾಡಿದೆ ಅಂತ. ಪರ್ಸನಲಿ ಐ ಹ್ಯಾವ್ ಝೀರೋ, I am zero in personally, but officially, financially, by God's grace, I am top. That much I can say. So,
ಸುಮ್ಮನೆ ಇದ್ದು ಸಾಯೋದಕ್ಕಿಂತ ಒಂದ್ ಮಗುನಾದ್ರು ತಗೊಂಡು ಲೈಫ್ ಲೀಡ್ ಮಾಡ್ಬೇಕಂತ ಇದೀನಿ. ಐ ಡೋಂಟ್ ನೋ ನಾಳೆ ಏನಾಗುತ್ತೆ ಅಂತ. ಬಟ್ ಇಲ್ಲಿವರೆಗೂ ನನ್ನ ಮೈಂಡಲ್ಲಿ ಅದೇನೇ ಇದೆ. ಬಟ್ ನೀವ್ ಅದನ್ನ ಮಾತ್ರ ಥಿಂಕ್ ಮಾಡ್ತಾ ಇದೀರಾ, ಒಂದ್ ಮಗನ ತಗೊಂಡು ನಾನ್ ಸಾಕ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದೀರಾ. ಆದ್ರೆ ನಿಮ್ ತಮ್ಮನ ಮ್ಯಾರೇಜ್ ಮಾಡ್ತೀರಲ್ವಾ, ಮ್ಯಾರೇಜ್ ಆಗ್ಬೇಕು, ತಮ್ಮ ನೆಕ್ಸ್ಟ್ ಇಯರ್ ಮ್ಯಾರೇಜ್ ಇದೆ ಅಂತ ಹೇಳ್ತಾ ಇದೀರಾ. ಇವಾಗ ಅಲ್ಲಿ ತಮ್ಮನ ಕಡೆಯವರು ಅಂದ್ರೆ ತಮ್ಮನ ಹುಡುಗಿ ಕಡೆಯವರು ನಾನು ಪೂರ್ತಿಯಾಗಿ ಹೇಳಿದ್ಮೇಲೆ ಆಮೇಲೆ ನೀವ್ ಆ ಕಡೆ ಹೇಳ್ಬೋದು. ನಿಮ್ ತಮ್ಮನ್ನ ಅಂದ್ರೆ ಹುಡುಗಿ ಕಡೆಯವರು ಕೇಳ್ತಾರೆ, ನಿಮ್ಮ ಅಮ್ಮನ ಜೊತೆ ಕೇಳ್ಬೋದು. ಅಂದ್ರೆ ಅಕ್ಕನ್ ಬಿಟ್ಬಿಟ್ಟು ತಮ್ಮನ್ಗೆ ಹೇಗೆ ಮದುವೆ ಮಾಡ್ತಾ ಇದೀರಾ ಅಂತ ಅಂದ್ಬಿಟ್ಟು ಅದೊಂದು ಕ್ವಶನ್. ಓಕೆ, ನೆಕ್ಸ್ಟ್ ಅದರಿಂದ ನಿಮ್ಮ ಅಮ್ಮ ಏನ್ ಆನ್ಸರ್ ಕೊಡ್ತಾರೋ ಅಂತ ಅನ್ನೋದು, ಅದು ನಿಮ್ಮ ಅಮ್ಮ ಏನು ಹೇಳ್ತಾರೆ ಅಂತ ಅನ್ನೋದು ಅವಾಗ ಅಮ್ಮ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ನಿಮ್ಮ ತಂದೆ ಅಮ್ಮ ಫ್ಯಾಮಿಲಿಯವರು ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತಾನೆ ನೀವು ಹೇಳಿದ್ರಿ. ಇಲ್ಲಿ ಬ್ಯಾಂಗ್ಳೂರ್ ಬಂದ್ಬಿಟ್ಟು ರಿಲೇಷನ್ ಮನೇಲಿ ನಿಮ್ಗೆ ಇರ್ಲಿಕ್ಕೆ ಇಷ್ಟ ಆಗ್ಲಿಲ್ಲ. ಖಂಡಿತ, ಯಾಕೆಂತಂದ್ರೆ ರಿಲೇಷನ್ ಮನೇಲಿ ಇದ್ರೆ ಅಷ್ಟೊಂದು ಫ್ರೀಡಮ್ ಇರಲ್ಲ, ಅವ್ರು ಹೇಳ್ದಡೆ ತರನೇ ಇರ್ತದೆ. ನಮ್ಗೆ ಅಂತ ಅಂದ್ಬಿಟ್ಟು ಒಂದ್ ಸ್ವಾತಂತ್ರ್ಯ ಅಂತ ಅನ್ನೋದು ಸಿಗಲ್ಲ ರಿಲೇಷನ್. ಅದೇ ನಾವು ನಾನು ಹೇಳ್ತೀನಿ ಹೇಳಿ ಆದ್ಮೇಲೆ. ನಮ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ವಾತಂತ್ರ್ಯ ಅಂತ ಅನ್ನೋದು ಸಿಗಲ್ಲ. ಅಂದ್ರೆ ಏನೇ ಮಾಡ್ಬೇಕಾದ್ರೂ ಅಷ್ಟೇ, ಏನೇ ಹೇಳ್ಬೇಕು ಒಂದು ಭಯ ಅಂತ ಅನ್ನೋದು ಒಂದ್ ಮನ್ಸಲ್ಲಿ ಬರ್ತಾ ಇರುತ್ತೆ. ಓಕೆ, ಅಂದ್ರೆ ಇನ್ನೊಬ್ರ ಮನೇಲಿ ಇದ್ದೀನಿ ಅಂತ ಅನ್ನೋದು ಬರ್ತಾ ಇರುತ್ತೆ. ಓಕೆ, ನೀವು PGಲಿ ಇದ್ರಿ, ಆಮೇಲೆ PGಗೆ ಸೇರ್ಕೊಂಡ್ರಿ, PGಲಿ ಇದ್ರಿ. ಓಕೆ, ಇವಾಗ ಏನಂತಂದ್ರೆ ನನ್ ರಿಲೇಷನ್ ಮುಂದೆ ಎಲ್ಲ ನಾನ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನೀವು ತೋರಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು. ಓಕೆ, ಇವಾಗ ಇದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂತ ತೋರಿಸ್ಕೊಡ್ತಾ ಇದ್ದೀರಾ. ಆಕ್ಚುಲಿ ಮುಂದಕ್ಕೆ ನೀವು ಮ್ಯಾರೇಜ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸಮೇತ ಒಂದು ಕ್ವಶನ್ ಆಗ್ತಾ ಇರ್ತಾರೆ. ಎಲ್ಲಾರು ಬಂದ್ಬಿಟ್ಟು ಕ್ವಶನ್ ಆಗ್ತಾ ಇರ್ತಾರೆ, ಯಾಕೆ ಅವ್ರು ಮದ್ವೆ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಈ ಕ್ವಶನ್ಸ್ಗೆ ನೀವ್ ಏನ್ ಆನ್ಸರ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅಂದ್ರೆ ನಿಮ್ಮ ಅಮ್ಮನ ಜೊತೆನೂ ಕೇಳ್ಬೋದು, ಅಥವಾ ನಿಮ್ ಜೊತೆನೂ ಕೇಳ್ಬೋದು, ಅಥವಾ ನಿಮ್ಮ ಸರೌಂಡಿಂಗ್ ಅಂದ್ರೆ ನಿಮ್ಮ ಹಿಂದ್ಗಡೆ ಯಾರ್ಯಾರು ಹೇಳ್ತಾರೋ ಅವ್ರ ಹತ್ರ ಎಲ್ಲ ಕೇಳ್ಬೋದು. ಅವಾಗ ಇದನ್ನೆಲ್ಲ ಮೊದಲೇ ಏನ್ ಆನ್ಸರ್ ಕೊಡ್ತೀನಿ ಅಂತ ಅನ್ನೋದನ್ನ ಮೊದಲೇ ಥಿಂಕ್ ಮಾಡಿರ್ಬೇಕಲ್ವಾ. ಫೈನ್, ದಟ್ ಫೈನ್. ಸೊ ಐ ಆಮ್ ನಾಟ್ ಟೆಲ್ಲಿಂಗ್ ನಾವೇನ್ ತುಂಬಾ ರಿಚ್ ಅಂತ ಏನಲ್ಲ. ಸೊ ಅಪ್ಪರ್ ಮಿಡಲ್ ಕ್ಲಾಸ್ ಫ್ರಮ್ ಮಿಡಲ್ ಕ್ಲಾಸ್ ಟು ಅಪ್ಪರ್ ಮಿಡಲ್ ಕ್ಲಾಸ್ ಬಂದಿದ್ದೀವಿ. ಫೈನ್. ಒಬ್ಬ ಮನುಷ್ಯ ಒಂದು ಸಂಸಾರ ಲೀಡ್ ಮಾಡೋದಕ್ಕೆ ಎಷ್ಟು ಕೊಡ್ಬೇಕು ದೇವ್ರು ಎಲ್ಲ ಕೊಟ್ಟಿದ್ದಾನೆ ನಮ್ಗೆ. ಸೊ ಅಂಡ್ ನಾನು ಯಾವ್ದೇ ಕಾರಣಕ್ಕೂ ನಾನೇ ಬೇಕಿದ್ರೆ ಅವ್ರು ಇನ್ನೊಂದ್ ಕ್ವಶನ್ ಹೇಳ್ಬೋದು, ಈ ತರ ಮದ್ವೆ ಆಗಿ ಆಮೇಲೆ ನಮ್ಮನೇಲೆ ಬಂದಿರ್ಬೋದಲ್ಲ ಅಂತ ಅವ್ರ ಹೆಂಡತಿ ನನ್ನ ಕೇಳ್ಬೋದು, ಆ ಕ್ವಶನ್ ಬರ್ಬೋದು. ಸೊ ಅದಕ್ಕೇನೆ ನಾನು ಆತರ ಚಾನ್ಸ್ ಕೇಳೋದಕ್ ಬರೋದಿಲ್ಲ, ಆತರ ಆಗೋದು ಇಲ್ಲ. ಬಿಕಾಸ್ ಸ್ವಲ್ಪ ನಮ್ಮನೆ ಪ್ರಾಪರ್ಟಿ ಏನಿದೆ ಅದು ಡಿವೈಡ್ ಆಗ್ತದೆ, ನನ್ ತಮ್ಮ ನಮ್ಮಮ್ಮ ನನ್ಗೆ. ಸೊ ನಂದು ಏನಿದೆ ಅದು ಡಿಫ್ರೆಂಟ್, ಅವ್ನ್ದೇನಿದೆ ಅದು ಡಿಫ್ರೆಂಟ್. ಒಂದು ಪಾಯಿಂಟ್ ನಂಬರ್ 1. ನಾನು ಅವ್ನಲ್ಲಿ ಹೋಗಿ ಅವ್ರ ಮನೇಲಿ ಇರ್ತೀನಿ ಅಂತ ಕೇಳಿದ್ರು ಅವ್ರ ಮನೆಯವರು. ಸೊ ಪಾಯಿಂಟ್ ನಂಬರ್ 2, ಇಷ್ಟ ಇಲ್ಲ, ಮದ್ವೆ ಆಗಿಲ್ಲ ಅಷ್ಟೇ, ಮದ್ವೆ ಆಗಲ್ಲ ಅಷ್ಟೇ. ನಾನು ವರ್ಷಕ್ಕೆ ಒಂದೇ ಸರಿ ನಾನು ಊರಿಗೆ ಹೋಗೋದು, ನಾನು ಹೋಗೋದೇ ಇಲ್ಲ, ಊರಿಗೆ ಹೋಗೋದೇ ಇಲ್ಲ. ಹೋಗಿರೋದಕ್ಕೂ ಮ್ಯಾಕ್ಸಿಮಮ್ 2 days ಇರ್ತೀನಿ, ನಾನು ಬಂದ್ಬಿಡ್ತೀನಿ. ಇದು ಬ್ಯಾಂಗ್ಳೂರ್ ನಾನು ಬ್ಯಾಂಗ್ಳೂರ್ ಬಿಟ್ಟು ಎಲ್ಲೂ ಹೋಗೋದು ಇಲ್ಲ, ನನ್ಗೆ ಇಷ್ಟನೂ ಆಗಲ್ಲ ಅದು. ಸೊ ಓಕೆ, ನಾನು ಆನ್ ಟಾಪ್ ಆಫ್ ಸೆಟ್ಲ್, ನಾನು ಏನೋ ಸೆಟಲ್ ಆದ್ರೆ ನಾನು ಬ್ಯಾಂಗ್ಳೂರಲ್ಲೇ ಮ್ಯಾಕ್ಸ್ ಟು ಮ್ಯಾಕ್ಸ್. ಇನ್ನೊಂದು ಅವ್ನ್ ಮದ್ವೆ ಆಗೋಷ್ಟಿದ್ರೆ ನಾನು ಟ್ರೈಂಗ್ ಇನ್ನೊಂದ್ ಯಾವ್ದಾರು ಒಂದ್ ಮನೆ ಸೆಟಲ್ ಆಗ್ಬೇಕು, ಒಂದು ಫ್ಲಾಟ್ ನೋಡ್ಬೇಕು ಅಂತ ತುಂಬಾ ನೋಡಿ ಯಾವ್ದು ಸರಿ ಹೋಗ್ತಲ್ಲ. ಆದ್ರೆ ಅವ್ನ್ ಮದ್ವೆಗಿಂತ ಮುಂಚೆನೆ ತಗೋತೀನಿ, ಇಲ್ಲಾಂದ್ರೆ ಮದ್ವೆ ಆದ್ಮೇಲೆ ತಗೋತೀನಿ. ಸೊ ನಾನು ಅಲ್ಲಿಗೆ ಹೋಗಿರೋ ಚಾನ್ಸ್ ಇಲ್ಲ. ಮನೆಯಲ್ಲ ಏನೇ ಆದ್ರೂ ನಾನು ಬ್ಯಾಂಗ್ಳೂರಲ್ಲೇ ಇರೋದು, ಬ್ಯಾಂಗ್ಳೂರಲ್ಲೇ ನಾನು ಇರ್ತೀನಿ. ಸೊ ಅವ್ರಿಗೆ ಆತರ ಕ್ವಶನ್ನೇ ಬರಲ್ಲ. ಆತರ ಅದ್ರ ಮೇಲೂ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಬೇಡ ನಾನು ಮದ್ವೆ ಆಗೋ ಅವರು ಸ್ಟೋರಿ ಕೇಳಿ ಆದ್ಮೇಲೆ ಲಾಸ್ಟಿಗೆ ಈ ತರ ನಿರ್ಧಾರ ತಗೊಳ್ತೀರಾ ಅಂತ ಅಂದ್ಬಿಟ್ಟು ನಾನು ಡೆಫಿನೆಟ್ಲಿ ನಾನು ಥಿಂಕ್ ಕೂಡ ಮಾಡ್ಲೇ ಇಲ್ಲ. ಯಾಕೆಂತಂದ್ರೆ ಇಷ್ಟು ಗಂಟೆ ನಾನು ಕೇಳಿರೋದು, ನಾನು ಮಾತಾಡಿರೋದು ಎಲ್ಲಾರ ಜೊತೆ ಮಾತಾಡಿದೀನಿ. ಬಟ್ ಈ ಫಸ್ಟ್ ಟೈಮು ಕೊನೆ ತನಕ ನಾನು ಮ್ಯಾರೇಜ್ ಆಗಲ್ಲ ಅಂತ ಅಂದಿದ್ದೀರಾ ಅಂತಂದ್ರೆ ಲಾಸ್ಟಿಗೆ ನಿಮ್ದೆ ಫಸ್ಟ್ ನಾನು ಕೇಳ್ತಾ ಇರೋದು. ನಿಮ್ಗೆ ಹಿಂಗೆ ಆನ್ಸರ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಓಕೆ, ಹಲೋ. ದಟ್ಸ್ ಓಕೆ. ಹಾ, ಬಿಕಾಸ್ ಎಲ್ಲಾರು ಒಬ್ರೊಬ್ರು ಇಂಡಿವಿಜುವಲ್ ಡಿಸ್ಲೈಕ್ಸ್ ಇರುತ್ತೆ. ನನಗೆ ಅನ್ಸಿದ್ದು, ಸೊ ನಮ್ಗೆ ಇಷ್ಟ ಆಗಿದ್ವೇ ಇದು. ಮೇ ಬಿ ಆ ದೇವ್ರು ನಮ್ಗಿದಾನೆ ಬರ್ದಿದ್ದಾನೆ ಅನ್ಸುತ್ತೆ ನಂಗೆ. ಆ ದೇವ್ರು ಬೇರೆದೆಲ್ಲಾದೂ ಚೆನ್ನಾಗೇ ಮಾಡಿದಾನೆ. ನಾನು ಏನೇ ಅನ್ಕೊಂಡು, ನಾನು ಓದಿದ್ದು ನಾನು ಅನ್ಕೊಂಡಿದ್ದು ಓದ್ದೆ, ನಾನು ಅನ್ಕೊಂಡಿದ್ದು ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು, ನಾನು ಹೀಗೆ ಇರ್ಬೇಕು ಅನ್ಕೊಂಡೆ. ಅದೇ ತರ ನಾನು ಅನ್ಕೊಂಡಿದ್ ಕಾರ್ ತಗೊಂಡೆ, ನಾನು ಅನ್ಕೊಂಡಿದ್ ಲೈಫ್ ಮಾಡಿ. ಬಟ್ ಪರ್ಸನಲಿ ಎಲ್ಲ ಜೀರೋ. ಬಟ್ ನನ್ ಕಡೆಯಿಂದ ಹೇಳ್ತಾ ನಿಮ್ಗೆ ಏನ್ ಅನ್ಕೊಳ್ತಿರೋ ನೀವು, ಅದು ನಿಮ್ಗೆ ಕನ್ಸಾಗದೆ ಅದು ನೆರವೇರ್ತಾನೆ ಇರ್ಲಿ ಅಂತ ನಾನು ಕೂಡ ಅನ್ಕೊಳ್ತೀನಿ. ಬಟ್ ನೀವು ಈ ಸಮಾಜಕ್ಕೆ ಅಂತ ಅಂದ್ಬಿಟ್ಟು ನೀವ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಬಟ್ ನಿಮ್ ನೇಮ್ನ ನೀವು ಮೊದ್ಲೇ ಮೆನ್ಷನ್ ಮಾಡಬೇಡಿ ಅಂತ ಬೇರೆ, ಅದಕ್ಕೋಸ್ಕರ ನಿಮ್ ನೇಮ್ನ ಯಾವ್ದೇ ಕಾರಣಕ್ಕೂ ಮೆನ್ಷನ್ ಮಾಡಲ್ಲ.
ಓಕೆ, ನಿಮ್ ನೇಮ್ ಆಗಿರ್ಬೋದು, ಇದರಲ್ಲಿ ಒಳಗಡೆ ಏನೇನು ಇನ್ವಾಲ್ವ್ ಆಗಿದೆ ಅದನ್ನೆಲ್ಲ ಮೆನ್ಷನ್ ಮಾಡಲ್ಲ, ಕೆಲವನ್ನ ಮೆನ್ಷನ್ ಮಾಡಕ್ ಹೇಳಲ್ಲ. ಓಕೆ. ಈ ಸಮಾಜಕ್ಕೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಸಮಾಜಕ್ಕೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದ್ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಎಲ್ಲಾ ಹೇಳ್ತಾರೆ ಜನರಲ್ ಆಗಿ ಬರೀ ಹುಡುಗಿರ್ ಮಾತ್ರನೇ, ಹುಡುಗಿ ಕಾಯ್ಕೊಂಡು ಹೋಗ್ತಾರೆ, ಹುಡುಗರೇ ಸಫರ್ ಆಗೋದು. ಮೋಸ್ಟ್ ಆಫ್ ದ ಗರ್ಲ್ಸ್ ಆರ್ ಏನೋ ಸುಮ್ನೆ ಟೈಮ್ ಪಾಸ್ ಮಾಡ್ಬಿಟ್ಟು ಹೋಗ್ತಾರೆ ಅವ್ರ ಆರಾಮಾಗೆ. ಸೊ ಹುಡುಗರೇ ನಾವ್ ಜಾಸ್ತಿ ಸಫರ್ ಮಾಡುದು ಅಂತ ಹೇಳ್ತಾರೆ. ಅದು ಸುಳ್ಳು. ಯಾರೇ ಲವ್ ಮಾಡಿದ್ರು ಅದು ಜೆಂಡರ್ ಬರಲ್ಲ. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಅಷ್ಟೇ ಈಕ್ವಲ್ ಪೇನ್ ಆಗುತ್ತೆ ಅವ್ರಿಗೂ. ಈಕ್ವಲ್ ಆಗಿ ಅದು ಆ ನೋವು ಇಬ್ರಿಗೂ ಸಮಾನ ಇರುತ್ತೆ. ಅದು ಹುಡುಗ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಅವ್ರು ನಿಜವಾಗ್ಲೂ ಲವ್ ಮಾಡಿದ್ರೆ, ಇಟ್ ಇಸ್ ರಿಯಲ್ ಲವ್ ಆಗಿದ್ರೆ, ನಿಜವಾಗ್ಲೂ ಅವರು ತುಂಬಾ ಸೀರಿಯಸ್ ಆಗಿದ್ರೆ ನಿಜವಾಗ್ಲೂ ಹರ್ಟ್ ಮಾಡುತ್ತೆ. ಅದು ರಿಕವರಿ ಆಗೋದು ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ಯಾರೇ ನಮಗ್ ಮೋಸ ಮಾಡಿದ್ರೆ, ನೀವ್ ಯಾವತ್ತೂ ಮೋಸ ಮಾಡೋದಕ್ಕೆ ಹೋಗ್ಬಾರ್ದು. ಈ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡಿದ್ರೆ, ಇಫ್ ಯು ಆರ್ ನಾಟ್ ಹ್ಯಾಪಿ ಸೊ ಯುವರ್ ಪಾರ್ಟ್ನರ್ ಅಂತ ಬೇರೆಯವ್ರಿಗೆ ಮೋಸ ಮಾಡಿದ್ರೆ ಅದು ಯಾವತ್ತಿಗೂ ಸರಿ ಹೋಗಲ್ಲ. ಅಂಡ್ ಸೆಕೆಂಡ್ ಥಿಂಗ್, ಅವರಿಂದ ಅವ್ರಿಗೆ ಒಳ್ಳೇದು ಆಗಲ್ಲ. ಓಕೆನಾ? ಅದಂತೂ ನಿಜ. ಅಂಡ್ ಅಂತವ್ರ ಮುಂದೆ ನಾವು ತುಂಬಾ ಚೆನ್ನಾಗ್ ಇಷ್ಟೇ ಲೈಫ್ ಅಂತ ಇರೋದು ಬದಲು ಬೇರೆ ಅಯ್ಯೋ ಹುಡುಗ ಕೈ ಕೊಟ್ಬಿಟ್ಟ ಅಂತ ಹರ್ಟ್ ಆಗುತ್ತೆ. ಅಫ್ಕೋರ್ಸ್ ಅದನ್ನೆಲ್ಲ ಓವರ್ಕಮ್ ಆಗಿ ಬೇರೆ ಒಂದ್ ಲೈಫ್ ಇದೆ, ಏನೋ ಒಂದ್ ಮಾಡ್ಬೇಕು ಲೈಫ್ ಅಲ್ಲಿ. ಅವ್ರ ಮುಂದೆ ನಾವು ಚೆನ್ನಾಗಿರ್ಬೇಕು, ಅವ್ರ ಮುಂದೆ ಎಲ್ಲಾ ತರಾನು ಇರ್ಬೇಕು. ನಾಟ್ ಓನ್ಲಿ ಫೈನಾನ್ಷಿಯಲ್ ಎಲ್ಲ, ಎಲ್ಲಾ ರೀತಿಲೂ ಚೆನ್ನಾಗಿರ್ಬೇಕು. ಚಾಲೆಂಜ್ ಆಗಿ ಲೈಫ್ ತಗೋಬೇಕು, ಚಾಲೆಂಜ್ ಆಗಿ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದೇ ಮೆಸೇಜ್. ನಮ್ ಗ್ರೂಪ್ ಅಲ್ಲಿ ನಿಮ್ ಸ್ಟೋರಿನ ಹಂಚ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಏನಿಲ್ಲ, ಸುಮ್ಮನೆ ಅವತ್ತು ಬಂದೆ ನಾನು ಒಂದೆರಡು ವಿಡಿಯೋ ಹಂಗೇನೆ ಕೇಳಿಸ್ತಾ ಇತ್ತು. ಏನೋ ಅಂತ ನಾನು ಕ್ವಿಟ್ ಮಾಡೋಣ ಅಂತ ಹಿಂಗ್ ಅನ್ಕೊಂಡೆ, ಬಟ್ ಅದಂಗೆ ಪ್ಲೇ ಆಗ್ತಾ ಇತ್ತು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿ ಅಥವಾ ಹೇಳೋ ರೀತಿ ಆಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಕಂಟಿನ್ಯೂ ಮಾಡ್ದೆ ಹಂಗೇನೆ, ಫುಲ್ಲು ಕೇಳ್ದೆ, ತುಂಬಾ ಚೆನ್ನಾಗ್ ಅನ್ಸ್ತು, ಅದಕ್ಕೆ ಮಾಡ್ದೆ. ಸೊ ಎಲ್ಲಾರು ಹೇಳ್ಕೊತಾ ಇದ್ರಲ್ಲ, ಹಾಗೆ ಜನರಲ್ ಆಗಿ ನಾನು ಹೇಳ್ಕೊಡೋಣ ಅನ್ಸ್ತು, ಅದಕ್ಕೆ ಹೇಳ್ದೆ. ನಿಮ್ಮ ಸ್ಟೋರಿ ಕೇಳಿದ್ರೆ ತುಂಬಾನೇ ಬೇಜಾರಾಗ್ತಾ ಇದೆ. ಆ ದೇವ್ರು ಎಲ್ಲಾರ್ಗೂ ಕೂಡ ಈಕ್ವಲ್ ಆಗಿ ಪ್ರೀತಿನ ಕೊಡಲ್ವಲ್ಲ. ನೀವು ತಗೊಂಡ ಡಿಸಿಷನ್ ನಿಮ್ಗೆ ಸರಿ ಅಂತ ಅನ್ಸಿದ್ರೆ ಖಂಡಿತ ತಗೊಳ್ಳಿ. ನಿಮ್ ಲೈಫ್ ಯಾವತ್ತೂ ಕೂಡ ಹ್ಯಾಪಿ ಆಗಿರ್ಲಿ. ಇಂದಿನ ನೆನಪುಗಳನ್ನ ನೆನ್ಸಕ್ ಹೋಗ್ಬೇಡಿ. ನೆನೆದ್ರು ನಿಮ್ಗೆ ನೋವು ಜಾಸ್ತಿ ಆಗುತ್ತಲ್ವಾ. ನಿಮ್ ಲೈಫ್ ಅಲ್ಲಿ ಮುಂದೆ ಯಾವತ್ತೂ ಹ್ಯಾಪಿ ವಿಷಯಗಳೇ ನಿಮ್ ಕಣ್ ಮುಂದೆ ಬರಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ. ನಮ್ ಫೀಲ್ ಮೇಲೆ ಗ್ರೂಪ್ ಅಲ್ಲಿ ನಿಮ್ ಲವ್ ಸ್ಟೋರಿನ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಆಡಿಯೋನ ಆಗಿರ್ಬೋದು ಅಥವಾ ವಿಡಿಯೋನ ಆಗಿರ್ಬೋದು, ಕೇಳ್ತಿರೋರು ಯಾರೇ ಆಗಿರ್ಬೋದು, ನಿಮ್ಗೆ ಏನಾದ್ರು ನಮ್ಮ ಫೀಲ್ ಮೇಲೆ ಗ್ರೂಪ್ ಅಲ್ಲಿ ನಿಮ್ ಹ್ಯಾಪಿ ವಿಷನ್ ಆಗಿರ್ಬೋದು ಅಥವಾ ಫೀಲಿಂಗ್ ವಿಷನ್ ಆಗಿರ್ಬೋದು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಏನಾದ್ರು ಅನ್ಸಿದ್ರೆ 9743425388 ಈ ನಂಬರ್ಗೆ ವಾಟ್ಸಪ್ನಲ್ಲಿ ಫೀಲ್ ಮೇಲೋ ಅಂತ ಬರೆದು ನಿಮ್ಮ ನೇಮ್ ಹಾಕಿ ಮೆಸೇಜ್ ಮಾಡಿ. ಖಂಡಿತ ನಮ್ಮ ಕಡೆಯಿಂದ ಕಾಲ್ ಬರುತ್ತೆ. ಹಾಗೆಯೇ ನಿಮಗೆ ನಾವು ಮಾಡ್ತಿರೋ ಪ್ರೋಗ್ರಾಮ್ನ ಆಡಿಯೋಗಳೇನಾದರೂ ಬೇಕು ಅಂತ ಅನಿಸಿದರೆ ವಾಟ್ಸಪ್ನಲ್ಲಿ FLM ಅಂತ ಬರೆದು ನಿಮ್ಮ ನೇಮ್ ಹಾಕಿ ಮೆಸೇಜ್ ಮಾಡಿ. ಎಲ್ಲೋ ಆಡಿಯೋಗಳನ್ನ ಕಲಿಸ್ಕೊಡ್ತೀವಿ ನಿಮಗೋಸ್ಕರ. ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಇನ್ನೊಂದು ಸ್ಟೋರಿ ಜೊತೆ. ಇಂತಿ ಶರತ್.